ಪಾವನು ಅತುಲಾಭರಣಮಂ ಮಾಡಿಕೊಂಡು ಎಸೆವ ಪಾವನತರ ಸ್ವರೂಪಂ ನಾರದಾನಿ ಮುನಿ ಪಾವನತ ಪಾದ ಪಂಕೇರುಹದ್ವಂದ್ವನ್ ಇಂದುಗಳಾವತಂಸಂ ಉಮೆಯ ಭಾವನೆಯನ್ನು ಒಡಗೂಡಿಸುವ ಉಮೆಯ ಭಾವನೆಯನ್ನು ಒಡಗೂಡಿಸುವ ಸಕಲ ಸುರರ ಸಂಭಾವನೆಯ ಕೈಗೊಳ್ಳ ಲೋಕ ವಿಸ್ತರಣ ಪ್ರಭಾವನಯನತ್ರಯಂ ಲೋಕ ವಿಸ್ತರಣ ಪ್ರಭಾವನಯನತ್ರಯಂ ದೇವ ಗಂಗಾಧರಂ ಬಿಡದೆ ಸಲಹುಗೆ ಎಮ್ಮನು ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯ ಸದಾಶಿವಾಯ ಸರ್ವೇಶ್ವರಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ. ಪರಿಣಯಮಪ್ಪನ್ನಗಂ ಈ ಸರಸಿಜಮುಖಿ ಮದನರೋಧಿ ನಿಯಮವನಂಗೀಕರಿವಣೋ ಪರಿಣಯಮಪ್ಪನ್ನಗಂ ಈ ಸರಸಿಜಮುಖಿ ಮದನರೋಧಿ ನಿಯಮವನಂಗೀಕರಿಪಡೋ ತಾನನ್ನದೊಡೆ ತಾನನ್ನದೊಡೆ ಈ ಹರಿಣಿಗಳೊಡನಾಡುದೆಂದು ಆವಾಸಿಪಡೋ ವಾಗರ್ಥಾರ್ಗ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತ್ಪಿತರವು ಒಂದೇ ಪಾರ್ವತಿ ಪರಮೇಶ್ವರು. ಶಾಕುಂತಲದಲ್ಲಿ ನಾವು ಈಗ ಆತ ಬಂದು ನೋಡ್ತಾ ಇದ್ದೇನೆ. ಶಕುಂತಲೆಯ ಭೇಟಿ ಪ್ರಿಯಂಬದೆ ಹಾಗೂ ಅನಸೂಯೆಯರ ಜೊತೆ ಭೇಟಿ ಆಗ್ತಾ ಇದೆ ಅಲ್ಲ. ನಿಮ್ಮ ಸಖಿ ಇದ್ದಾಳಲ್ಲ ಶಕುಂತಲೆ, ಅವಳ ವಿಚಾರನ ನಾನು ತಿಳ್ಕೊಳ್ಬೇಕು ಆಸೆ ಪಡ್ತೀನಿ ಅಂತ ಹೇಳ್ತಾರೆ. ಅದನ್ನೇ ಕಂದ ಪದ್ಯವನ್ನು ನಮ್ಮ ಶ್ರೀಯುತ ಸನ್ಮಾನ್ಯ ಗಂಗೆಗಳು ವಾಚನ ಮಾಡಿದ್ದಾರೆ. ಪರಿಣಯಮು ಅಪ್ಪನ್ನೆಗಂ ಈ ಸರಸಿಜಮುಖಿ ಮದನ ರೋಧಿ ನಿಯಮವನ್ನು ಅಂಗೀಕರಿಪಡವು. ಪರಿಣಯ ಮದುವೆ ಯಾರು ಆಗುವ ಅಷ್ಟರಲ್ಲಿ ಅಥವಾ ಅಲ್ಲಿ ತನಕ ಅಪ್ಪನ್ನೆಗಂ ಅಲ್ಲಿ ತನಕ ಈ ಸರಸಿಜಮುಖಿ ಈ ಶಕುಂತಲೆ ಮದನ ರೋಧಿ ನಿಯಮವನ್ನು ಬೇಡ ಅನ್ನೋ ರೀತಿ, ಅಂದರೆ ಆ ಒಂದು ಇಚ್ಛೆಯಿಂದ ಪರಸ್ಪರ ಒಂದು ಅಂಗೀಕಾರ ಅಥವಾ ಒಂದು ಲಘುವಾಗಿ ಇರಲಿಕ್ಕೆ ಇಷ್ಟ ಇಲ್ಲ ಅನ್ನೋ ರೀತಿ ಮದನ ರೋಧಿ ನಿಯಮನು ಅಂಗೀಪರಿಪಡೋ ಅದನ್ನು ಹಾಗೆ ಇಟ್ಬಿಡ್ತಾಳೆಯೋ ಇವಳನ್ನು ನೋಡಿದರೆ, ಅಥವಾ ತಾನು ಅಲ್ಲದೊಡೆ. ಆದರೆ ಹಾಗಿಲ್ಲದಿದ್ದರೆ ಯಥಾ ಪ್ರಕಾರ ಅವಳು ಬೆಳೆದಿದ್ದೆ ವನದಲ್ಲಿ ಶಕುಂತಲೆಗಳ ಜೊತೆ ಚಿಕ್ಕ ವಯಸ್ಸಲ್ಲಿದ್ದರು. ಆಮೇಲೆ ನೋಡಿದರೆ ಆಶ್ರಮದ ವಾಸಿಯಾಗಿದ್ದಾಳೆ.
ದೀರ್ಘಾಪಾಂಗ ಜಿಂಕೆಯ ಮೇಲೆ ಜೊತೆಯಲ್ಲಿ ಒಂದು ಸ್ನೇಹ ಇದ್ದಾಗೆ. ಹಾಗೆಯೇ ಯಾವ ರೀತಿ ವನದಲ್ಲಿ ವನಲತೆ ಇದ್ದಾಗ ಇದ್ಬಿಟ್ಟಿದ್ದಾಳೆ, ವನದಗಳ ಜೊತೆ ಇದ್ಬಿಟ್ಟಿದ್ದಾಳೆ ಆ ತಾಯಿ ಅವಳು ಶಕುಂತಲೆ. ತಾನು ಅಲ್ಲದಳೆ ಹಾಗೆ ಇಲ್ಲದೆ ಹೋದರೆ ಅಂದರೆ ಮಲನಿರೋಧಿ ನಿಯಮವನ್ನು ಅಂಗೀಕರಿಸಿಕೊಳ್ಳೋ, ಅದಾಗದೆ ನನ್ನ ಇಚ್ಛೆಗೆ ಮನಸ್ಸಿಗೆ ಹೊಂದಿಕೊಳ್ಳುವ ಹಾಗೆ ಆಗುವುದಾದರೆ ತಾನು ಅಲ್ಲದೊಡೆ ಹಾಗಿಲ್ಲದೆ ಹೋದರೆ ಇನ್ಯಾವ ರೀತಿ ಈ ಹರಿಣಿಗಳೊಡನೆ ಆಡುತ್ತ ಎಂದು ಆವಾಸಿಗಳು. ಈ ಜಿಂಕೆ ಹರಿಣಿಗಳು ಅಂದರೆ ಅವಳ ಮೆಚ್ಚಿನ ದೀರ್ಘಾಭಂಗ ಅಂತ ಜಿಂಕೆ ಬೇರೆ. ಅದೇ ರೀತಿ ಜಿಂಕೆಗಳ ಜೊತೆ ಕಾಡು ಹಕ್ಕಿಗಳ ಜೊತೆ ಆವಾಸಿಗಳು ಹಾಗೇ ಇಟ್ಬಿಟ್ಟಳೋ ಅಂದರೆ ನನಗೆ ಇವಳು ಮನಸ್ಸಿಗೆ ಸಖಿಯಾಗಿ ಬಂದು ಇರ್ತಾಳೆಯೋ ಇಲ್ಲವೋ ಅನ್ನೋ ಒಂದು ಸಂದೇಹ ನಮ್ಮ ದುಷ್ಯಂತನಿಗೆ. ಅಷ್ಟೇ ಚೆನ್ನಾಗಿ ವ್ಯವಹರಿಸ್ತಾ ಇದ್ದಾನೆ ಅವನು, ಸ್ವಲ್ಪನೂ ಹೊರಟು ಮಾಡ್ಕೊತಾ ಇದ್ದಾನೆ. ಹಾಗಾಗಿ ಅನ್ಕೋತಾನೆ ಪ್ರಿಯಮ್ಮದ ಹೇಳ್ತಾಳೆ, ನೋಡು ಆರ್ಯ ದುಷ್ಯಂತರನ್ನೇ ಮಾತನಾಡಿಸ್ತಾಳೆ. ಧರ್ಮಾಚರಣೆಯಲ್ಲಿಯೂ ಕೂಡ ಹೀಗೆ ಪರಾಧೀನೆ, ಎಲ್ಲರಲ್ಲೂ ತಾನು ಸ್ವತಂತ್ರ ಅಂತ ಇಲ್ಲ. ಕಣ್ಣವರು ಹೇಗೆ ಬಳಸಿದ್ದಾರೋ ನಾವು ಹೇಗಿದ್ದೇವೆ ಹಾಗಿದ್ದಾಳೆ ಈಕೆ. ನಂದಿಗೆ ಅವನಿಗೋ ಅನುರೂಪನಾದ ವರನಿಗೆ ಈಕೆಯನ್ನು ಕೊಡುವ ಸಂಕಲ್ಪ ಬೆಳೆದಿದ್ದಾಯಿತು. ಅವಳನ್ನು ಒಂದು ಒಳ್ಳೆಯ ಮನೆ ಸೇರಿಸಬೇಕು ಅನ್ನೋದು ಕಣ್ಣೂರ ಋಷಿಯ ಒಂದು ಇಚ್ಛೆ. ರಾಜ ತನ್ನಲ್ಲಿ ತಾನೇ ಅಂದ್ಕೊಂಡೆ, ಈ ಪ್ರಾರ್ಥನೆ ಇದು ಒಂದು ಇಚ್ಛೆ ಅಂತ ಅಂದ್ಕೊಳ್ಳೋಣ, ಕಣ್ಣೂರ ಋಷಿಗಳ ಪ್ರಾರ್ಥನೆ ಅಂತ ಅಂದ್ಕೊಳ್ಳೋಣ, ಅಥವಾ ನನ್ನ ಮನಸ್ಸಿನ ಆಶಯ ಅಂತ ಅಂದ್ಕೊಳ್ಳೋಣ, ಯಾವುದನ್ನು ನಾನು ಹೇಗೆ ಅಂದ್ಕೊಳ್ಳೋದು? ಈ ಪ್ರಾರ್ಥನೆ ಪಡೆಯುವುದಕ್ಕೆ ಅಶಕ್ಯವೇ, ಏನು ಆಗೋಲ್ವೋ ಅಥವಾ ಆಗುತ್ತೆಯೋ ಅನ್ನೋ ರೀತಿಯಲ್ಲಿ ಎಲೆ ಹೃದಯವೇ ಸಂದೇಹಂ ತೊಲಗಿದುದು, ಎಲೆ ಹೃದಯವೇ ಸಂದೇಹಂ ತೊಲಗಿದುದು, ಅಭಿಲಾಷಯುಕ್ತನಾಗು ಅಭಿಲಾಷಯುಕ್ತನಾಗು. ಆವುದನಿ ಅಳುಕಿದೆಯೋ ಕೆಂಡಮೆನುತ, ಅದು ತಳದಿ ಮುಟ್ಟಲ್ಗೆ ತಕ್ಕ ನವಮಾಣಿಕ್ಯಂ. ಆವುದನಿ ಅಳುಕಿದೆಯೋ ಕೆಂಡಮೆನುತ, ಅದು ತಳದಿ ಮುಟ್ಟಲ್ಗೆ ತಕ್ಕ ನವಮಾಣಿಕ್ಯಂ. ಸಾಧಾರಣವಾಗಿ ರಿವರ್ಸ್ ಆಗೋದುಂಟು. ಅಂದರೆ ಇದು ಮಾಣಿಕ್ಯ ಅಂತ ಮುಟ್ಟಕ್ಕೆ ಹೋದರೆ ಕೆಂಡ ಆಗ್ಬಿಡೋದು, ನವಮಾಣಿಕ್ಯ ಅಂದರೆ ರೂಬಿ ಅಂದರೆ ಕೆಂಪು, ಆ ಕೆಂಪು ಆಗ್ಬಿಡೋದು. ಆದರೆ ಇಲ್ಲಿ ಹಾಗಲ್ಲ, ಹೃದಯವೇ ಹೇಳ್ತಾ ಇದ್ದಾರೆ, ಹೇಳ್ಕೊತಾ ಇದೆ ಆತ್ಮಗತವಾಗಿ ದುಷ್ಯಂತ. ಎಲೆ ಹೃದಯವೇ ಸಂದೇಹಂ ತೊಲಗಿದುದು. ನನ್ನ ಮನಸ್ಸಲ್ಲಿ ಏನೋ ಒಂದು ಶಂಕೆ, ಒಂದು ಅನುಮಾನ ಇತ್ತು, ಆ ಭಯ ಇತ್ತು, ಅದು ತೊಲಗಿದ ಹಾಗೆ. ಅಂದರೆ ಇವಳು ನನಗೆ ಬರ್ತಾಳೆ, ಒರೆದು ಬಿಡ್ತಾಳೆ ಅನ್ನೋ ರೀತಿ. ಅಭಿಲಾಷಯುಕ್ತನಾಗಿ ಆವುದ ನೀನು ಬಯಕೆ ಪಡ್ಕೊಂಡು, ಮನಸ್ಸಿಗೆ ಆಸೆ ಪಟ್ಕೊಂಡು ಯಾವುದನ್ನ ನೀನು ಅಳುಕಿದೆಯೋ, ಅಂದರೆ ಅಪ್ರೋಚ್ ಮಾಡೋಕ್ಕಾಗುತ್ತೋ ಇಲ್ಲೋ ಅನ್ನೋ ಮನಸ್ಸಲ್ಲಿ ಶಂಕೆ ಇತ್ತೋ, ಅನುಮಾನ ಇತ್ತೋ, ಅಳುಕಿದೆಯೋ, ಅಳುಕು ಇತ್ತೋ. ಯಾಕಂದರೆ ಹೊರಟಾಗಿ ಹಾಡೋಕೆ ನಿಧಾನಕ್ಕೆ ಕೇಳಬೇಕು, ನಿಧಾನಕ್ಕೆ ಕೇಳಬೇಕು. ಅಳುಕಿದೆಯೋ ಅದು ಕೆಂಡ ಮೇಲತೆ, ಅದು ಕೆಂಡ. ಅಯ್ಯೋ ಎಷ್ಟೇ ಆಗಲಿ ಆಶ್ರಮದಲ್ಲಿದ್ದೋ ಕನ್ಯ, ಅವಳು ಕಣ್ವರಿಂದ ಬೆಳೆಸಲ್ಪಟ್ಟಳೋ ಅಂತ ನೀನು ಸ್ವಲ್ಪ ಮಟ್ಟಿಗೆ ಹೆದರ್ಕೊಂಡಿಯೋ, ಅದು ಅಂತ ಹೇಗಪ್ಪ ಅಂದರೆ ಅದು ಕೆಂಡ ಅಲ್ಲ. ನಿನ್ನ ಪಾಲಿಗೆ ತಳದಿ ಮುಟ್ಟಲಿಕ್ಕೆ ತಕ್ಕ ನವಮಾಣಿಕ್ಯ. ನಿನ್ನ ಮನಸ್ಸಿಗೆ, ನನಗೆ ಬದುಕಿಗೆ, ನೀ ಎಲ್ಲದಕ್ಕೂ ಹೊಂದಿಕೆ ಆಗತಕ್ಕಂಥ ಹೊಸದಾದ ಕೆಂಪು ಕಲ್ಲು ಇದ್ದ ಹಾಗೆ, ಕೆಂಪು ನವ ಮಾಳಿಗೆ ಇದ್ದ ಹಾಗೆ ಇವಳು ಶಕುಂತಲೆ ಏನ ಕೆಂಡ ಅಲ್ಲ, ಯೋಚನೆ ಮಾಡಬೇಡ ಅನ್ನೋ ರೀತಿ ಧೈರ್ಯವನ್ನು ತಂದ್ಕೊತಾ ಇದೆ ಮನಸ್ಸಿಗೆ. ಒಂದು ಆ ಪರಿಸರದ ಮಾತು ಅದರಿಂದಾಗಿ. ಹೋಗಬೇಡವೇ ಸಖಿನಿ
ಹೋಗಬೇಡವೇ ಹೋಗಬೇಡವೇ ಸಖಿ ನೀ ಹೋಗಬೇಡವೇ ಆರ್ಯನು ಪರಿಚರ್ಯವ ಮಾಡದೆ ಕಾರ್ಯವಾಗುವುದನಿವಾರ್ಯವೆವ ಸಖಿ ಹೋಗಬೇಡವೇ ಸಖಿ ನೀ ಹೋಗಬೇಡವೇ ಅತಿಥಿ ವಿಶೇಷವ ಪರಿಗಣಿಸಿದ ಬಗೆ ಅತಿಥಿ ವಿಶೇಷವ ಪರಿಗಣಿಸಿದ ಬಗೆ ಮತವೇನಾಶ್ರಮ ಗತರಿಗೆ ಸಖಿ ನೀ ಹೋಗಬೇಡವೇ ಸಖಿ ನೀ ಹೋಗಬೇಡವೇ ಸಮ್ಮತವನ್ನಿದು ನಮ್ಮ ನುಡಿದು ನೀ ಸಮ್ಮತವನ್ನಿದು ನಮ್ಮ ನುಡಿದು ನೀ ಸುಮ್ಮನೆ ಭೋಗದಿರಮ್ಮ ಶಕುಂತಳೆ ಸಮ್ಮತವಲ್ಲಿದು ನಮ್ಮ ನುಡಿದು ನೀ ಸುಮ್ಮನೆ ಭೋಗದಿರಮ್ಮ ಶಕುಂತಳೆ ಹೋಗಬೇಡವೇ ಸಖಿ ನೀ ಹೋಗಬೇಡವೇ. ಈ ಥರದೇ ಬರಬೇಕು ನಾಟಕದ ಹೋಗಬೇಡವೇ ಅಂತ ಆಡಿದೆ. ಅದರಿಂದಾಗಿ ನಾನು ಹೊರಡ್ತೀನಿ ಅಂತ ನಾನು ಸ್ವಲ್ಪ ಕೋಪವನ್ನು ನಟಿಸಿ ಶಕುಂತಲೆ ಹೇಳಿದರೆ ಯಾಕೆ ನೀವು ಹೋಗಬೇಕು ಅನಿಸೂಯ ಕೇಳಿದ್ರು ಯಾಕೆ ಹೋಗಬೇಕು ಶಕುಂತಲೆ ಹೇಳಿದ್ರು ಅಸಂಬದ್ಧವಾಗಿ ಮಾತನಾಡ್ತಾಳೆ ನೋಡಿ ಈ ಪ್ರಿಯಂಬದೆ ಏನೋ ರೀತಿಯಿಂದ ಅಂತಾಳಲ್ಲ ಧರ್ಮಾಚರಣೆಯಲ್ಲಿ ಪ್ರಾರ್ಥನೆಗೆ ಹೇಳ್ತಾಳಲ್ಲ ಆ ನಡತೆಯನ್ನು ಆರ್ಯ ಗೌತಮಿಂದ ನಾನು ಹೇಳ್ತೀನಿ ಕಂಪ್ಲೇಂಟ್ ಮಾಡ್ತೀನಿ ಶಕುಂತಲೆ ಹೀಗೆ ಮಾತಾಡಿದ್ರು ಅಂತ ಅಯ್ಯೋ ಸರಿ ಪ್ರಿಯಂಬದೆ ಹೀಗೆ ಮಾತಾಡಿದ್ರು ಅಂತ ಶಕುಂತಲೆ ಹೇಳ್ತಾಳೆ ಅನಸೂಯೆ ಒಂದು ಹಾಡನ್ನು ಹೇಳಿದ್ದಾಳೆ ಅದು ನಮ್ಮ ಗಂಭೀರರು ಹಾಡಿದ್ದಾರೆ. ಸತ್ಕಾರವನ್ನು ಹೊಂದಿದ ಅತಿಥಿ ವಿಶೇಷವನ್ನು ಬಿಟ್ಬಿಟ್ಟು ಸತ್ಕಾರವನ್ನು ಮಾಡಬೇಕು. ಆ ಅತಿಥಿಗೆ ಅವನು ರಾಜಪುರುಷ ಬಂದಿದ್ದಾನೆ, ಅವನು ನಾವು ಸರಿಯಾಗಿ ನೋಡ್ಕೋಬೇಕು. ಕಣ್ಣವರು ನಮಗೆ ಹೇಳಿದ್ದಾರೆ ಅಂದರೆ ಯಾರು ಬರ್ತಾರೋ ಅವ್ರನ್ನ ಸರಿಯಾಗಿ ನೋಡಿಕೊಳ್ಬೇಕು, ಒಳ್ಳೆಯ ರೀತಿ ಆಧರಿಸಬೇಕು, ಸತ್ಕರಿಸಬೇಕು ಅಂತ. ಆ ಅತಿಥಿ ವಿಶೇಷವನ್ನು ಬಿಟ್ಟು ನಿನ್ನ ಮನಸ್ಸಿಗೆ ಬಂದಾಗ ನೀನು ಹೋಗುವುದು ಆಶ್ರಮವಾಸಿ ಜನಕ್ಕೆ ಯುಕ್ತವಲ್ಲ. ಆಶ್ರಮವಾಸಿಗಳು ಯಾವಾಗಲೂ ಸಂಸ್ಕೃತಿ ಉಳ್ಳವರು, ಆದ್ದರಿಂದ ಆ ಮೃದುವಾಗಿ ಮಾತನಾಡ್ತಕ್ಕಂಥವ್ರು ಅದಕ್ಕೆ ಯುಕ್ತ ಅಲ್ಲ. ಶಕುಂತಲೆ ಏನು ಹೇಳಿದ ಹೊರಟು ರಾಜ ಅವಳನ್ನು ಸ್ವಲ್ಪ ಮಟ್ಟಿಗೆ ತಡೆಯಬೇಕು ಅಂತ ಹಿಡಿಯಲು ಇಚ್ಛಿಸಿದ, ಅದಕ್ಕೆ ತಡೆಯಬೇಕು ಅಂತ ಮನಸ್ಸನ್ನು ಹಾಗೆ ನೋಡ್ಕೊಂಡ, ತನ್ನಲ್ಲಿ ತಾನೇ ಅಂದ್ಕೊಂಡ ಓಹೋ ಕಾಮಿಗಳ ಮನೋವ್ಯಾಪಾರವು ಚೇಷ್ಟೆಗೆ ಪ್ರತಿರೂಪವಾಗುವುದು. ಯಾವ ರೀತಿ ಒಂದು ಆ ಕಾಮಕತನ ಬರಬಾರ್ದು, ಇದು ಆಶ್ರಯವಾಗಿ ಉಳಿದಿದ್ರೆ ಒಳ್ಳೆಯದು. ಕಾಮಕತನ ಬಂದರೆ ಸ್ವಲ್ಪ ಬಹಳ ಕಷ್ಟವಾಗುತ್ತೆ. ಅದಲ್ಲ, ಕಾಮಿಗಳ ಮನೋವ್ಯಾಪಾರವು ಚೇಷ್ಟೆಗೆ ಪ್ರತಿರೂಪವಾಗಿ ಇದು ಚೇಷ್ಟೆ ಆಗಿಬಿಡುತ್ತೆ. ಗಂಭೀರವಾಗಿ ನಾನು ಪ್ರಸಿದ್ಧ ಆಗಬೇಕು ವಿನಃ ಚೇಷ್ಟೆ ಅಲ್ವಾ. ಆದ್ದರಿಂದ ಏನಕ್ಕೆ ಅಂದರೆ ಮುನಿಸುತಿಯನ್ನು ಅನುಸರಿಸುತ್ತೆ. ಮುನಿಸುದೆಯನುರಿಸಿದೊಡನೆ ಮುನಿಸುದೆಯನು ಅನುಸರಿಸುತ್ತೊಡನೆ ಅನುನಯದಿಂ ಓವುದಲ್ಲವೆಂದಿದ್ದೆಡೆ ಇಂದ ಇನಿಸುಂ ಚಲಿಸದೊಡಂ ಇನಿಸುಂ ಚಲಿಸದೊಡಂ ತದ್ವನಿತೆಯ ಬಳಿಗೈದಿ ತದ್ವನಿದಯ ಬಳಿಗೈದಿ ಮಗುಳ್ದು ಬಂದ ಮೊಲಾದೆಂ. ಇದು ಚೆನ್ನಾಗಿ ಬಂತು. ನಮ್ಮ ಕೇಶವ ಮೂರ್ತಿಗಳಾದ ಲೈನದೇ ಬಂತು ಆ ರಾಗ. ಮುನಿಸುತೆಯನ್ನು ಅನುಸರಿಸುತ್ತೆ ಒಡನೆ ಅನುನಯದಿಂ ಹೋಗುವುದಲ್ಲ. ಹಾಗೆ ನಾವು ಹೋಗೋದು ಸರಿಯಲ್ಲ ಎಂದು ಎದ್ದಡೆಯಿಂದ ಇನಸು ಚಲಿಸೋಣ. ಎಷ್ಟು ಸ್ವಲ್ಪ ಕೂಡ ನಾನು ಹೋಗದೆ ಇದ್ದರೂ ಕೂಡ ಅವಳ ಮನಸ್ಸು ಅವಳನ್ನು ಫಾಲೋ ಮಾಡ್ತಕ್ಕಂಥ ರೀತಿ, ಅವಳನ್ನು ಅನುಸರಿಸೋದು, ಅವಳನ್ನು ನೋಡಿ ಅವಳ ಮನೋವ್ಯಾಪಾರ ತತ್ವನಿತೆಯ ಬಳಿಗೆ ಆ ಶಕುಂತಲೆಯ ಬಳಿಗೆ ಐತಿ ಹೋಗಿ ಮಗುಳ್ಳು ಬಂದವರಾದ ಇದು ಧ್ವನಿ ಅಂತ ನೋಡು. ಯಾವುದು ನಿಲ್ಲುತ್ತೋ ಮನಸ್ಸು ಮಾತು ಧ್ವನಿ ಅದನ್ನು ಮುಂದುವರಿಸುತ್ತದೆ. ಅದರಿಂದಾಗಿ ಮಗುಳ್ಳು ಬಂದವರ ನಾನೇ ಹೋಗಿ ಅವಳನ್ನು ಮಾತಾಡಿಸಿ ಮತ್ತೆ ಬಂದು ಹಾಗೆ ಆಗೋಯ್ತಲ್ಲ,
ಅವಳ ಒಂದು ಮನೋವ್ಯಾಪಾರ, ಮಾತಾಡಿದ ರೀತಿ, ಪ್ರಿಯಪದಿ ಮಾತಾಡಿದ ರೀತಿ, ಅನಸೂಯೆ ಹೇಳಿದ ರೀತಿ ಇದನ್ನು ನೋಡಿದಾಗ ಸ್ವಲ್ಪವೂ ಇನಿಸೊಂದು ಚಲಿಸಿದವಳು. ಸ್ವಲ್ಪ ಕೂಡ ನಾನು ಆ ಕಡೆ ಹೋಗ್ತಿದ್ದರೂ ನನ್ನ ಭಾವನೆ ಏನಿದೆಯೋ ಆ ತದ್ವನದಿಯ ಬಳಿಗೆ ಆ ಶಕುಂತಲೆಯ ಬಳಿಗೆ ಹೋಗಿ ಮಗುಳ್ದು ಬಂದವಲ್ಲ, ಅದೇ ಮತ್ತೆ ವಾಪಸ್ ಬಂದ ಹಾಗೆ ಆಗ್ಬಿಟ್ವಲ್ಲ ಅಂತ ಅಂದ್ಕೊಳ್ತಾನೆ ರಾಜ. ಪ್ರಿಯಂಬುದೆ ಅಷ್ಟರಲ್ಲೇ ಶಕುಂತಲೆಯನ್ನು ತಡೆದು, ಶಕುಂತಲೆ ನೀನು ಹೋಗುವುದು ಉಚಿತ ಅಲ್ಲಮ್ಮ ಅಂದ್ಲು. ಶಕುಂತಲೆ ಸ್ವಲ್ಪ ಉಬ್ಬನ ಗಂಟೆಗೆ ಯಾಕೆ ಹೋಗಬಾರ್ದು? ಪ್ರಿಯಂಬದ ಹೇಳಿದ್ರು, 2 ಸಾರಿ ಸಸಿಗಳಿಗೆ ನೀರು ಎರೆಯುವ ಸಾಲವನ್ನು ನೀನು ಹೊತ್ತಿದ್ದೀಯ, ಆ ಋಣಬಾಧೆ ಇದೆ, ನಿನ್ನೆ ಹಾಕಬೇಕು, ನೀನು ಸರಿಯಾಗಿ ನೀರು ಹಾಕಬೇಕು, ಎಷ್ಟು ಹಾಕಬೇಕು, ಜಲಸೇಚನದ ಕುಂಭಗಳನ್ನು ತೆಗೆದುಕೊಂಡು ಹಾಕಬೇಕು ನೀರನ್ನ ನೀನು, ಅದರಿಂದ ಅದನ್ನು ತೀರಿಸಿಕೊಂಡು ಹೋಗಕ್ಕೆ ಅಂತೆ ಬಾ ಅಲ್ಲ ಬಲಾತ್ಕಾರಿ ಅಂತ ಹೇಳಿದ್ದಾಳೆ. ರಾಜ ದುಷ್ಯಂತ ಎಲೆ ಕಾರಣ್ಯವತ್ತಿವೆ ಹೇಳ್ದ. ಪ್ರಿಯಂಬದೆಗೂ ಕೇಳಿಸುವ ಹಾಗೆ, ಅನಸೂಯೆಗೂ ಕೇಳಿಸುವ ಹಾಗೆ, ಶಕುಂತಲೆಯೂ ಅದನ್ನು ಪರಿಗ್ರಹಿಸುವ ಹಾಗೆ ಹೇಳ್ತಾರೆ. ಮೂವರಿಗೂ ಅದು ತೆಗೆದುಬಿಟ್ಟು ಆ ಮಾತು. ಎಲೆ ಕಾರಣ್ಯವತಿಯೇ, ಗಿಡಗಳಿಗೆ ನೀರು ಎರಡುವರಿದ್ದರೆ ಈಕೆ ಇಷ್ಟು ಆಯಾಸ ಪಟ್ಟಿರುವಂತೆ ಎಣಿಸ್ತಾ ಇದ್ದೇನಲ್ಲ, ಬಹಳ ಸುಕುಮಾರ ಹೇಳಿಗಳಲ್ಲದೆ. ಕರೆಕ್ಟ್ ಹಾಗೆಯೇ ಸರಿ. ಈಕೆಯು ಕಲಶೋಚ್ಛೇಪಣದಿಂ ಕರಂ ಕರತಲಂ ಕೆಂಪಾಂತು ತೋರ್ಕುಂ. ಕಲಶೋಚ್ಛೇಪಣದಿಂ ಕರಂ ಕರತಲಂ ಕೆಂಪಾಂತು ತೋರ್ಕುಂ. കുചങ്ങളൊളിന്നും മിതിമീരി ബപ്പ നിരുസുയികൾ കമ്പമം പുട്ടിക്കും. വിലസത്കന്ന ശിരീശരോധി ബമരാദം വക്രതൊൾ നിന്ദുദൂ. വിലസത്കന്ന ശിരീശരോധി ബമരാദം വക്രതൊൾ നിന്ദുദൂ. ആകുലമായി തൊത്തലതിന്റെ കട്ടിരുതലിം. ആകുലമായി ഒർത്തലതിന്റെ കട്ടിരുതലിം. വിർച്ചിർത്ത കേശോത്കരം. ಸನ್ನಿವೇಶದಲ್ಲಿ ಶಕುಂತಲೆ ಹೇಗೆ ಇದ್ಲು, ಹೇಗೆ ಆದ್ಲು ಅನ್ನೋ ಒಂದು ಸ್ವರೂಪವನ್ನು ಗಮಕಿಗಳು ಈ ವ್ರತದಲ್ಲಿ ತಂದಿದ್ದಾರೆ. ಇದು ಮಹಾಶ್ರದ್ಧರೆ ಅಂತ ವೃತ್ತ ಹೇಳ್ತೀವಿ ನಾವು. ಲಘುದ್ವಯಂ ತ್ರಿಗುರವೆಂದಕ್ಕೂ ಮಹಾಶ್ರದ್ಧರೆ ಅಂತ. ಗುರುದ್ದೊಂದು ಲಘುದೊಂದು ಮತ್ತೆ ಲಘುದ್ವಯಂ ತ್ರಿಗುರುವೆಂದಕ್ಕೂ ಮಹಾಶ್ರದ್ಧರ ವೃತ್ತ ಅಂತ ಇದಕ್ಕೆ ಹೇಳ್ತೀವಿ. ಕಲಶೋತ್ಕ್ಷೇಪಣದಿಂದ ಗಿಡಗಳಿಗೆ ನೀರಿಗೆ ಹಾಕ್ತಕ್ಕಂಥ ಕಲಶ ಇದೆಯಲ್ಲ, ಅದನ್ನ ಹಾಗೆ ತೆಗೆದುಕೊಂಡು ಕರತಲಂ ಕೆಂಪ ಅಂತು. ಅವಳು ಇಟ್ಟು ಹಾಕುವಾಗ ತೆಗೆದು ಅಂಗೈಯಲ್ಲಿ ಕೆಂಪ ಅದು ನಿಜವಾಗಿ ಆಗ್ತಕ್ಕಂಥದ್ದು. ಅವಳು ಲಾವಣ್ಯವತಿ ಅದು ತೆಗೆದಿದೆ, ಹಾಕ್ತಾ ಇದ್ದಾಳೆ. ಅದರಿಂದ ಕರತಲಂ ಕೈಗಳು ಕರತಲಂ, ಅಂಗೈಗಳು ಕೆಂಪಾಂತ ತೋರ್ಕಂ. ಹಿಂದಿನ ಕಂದಪದ್ಯದಲ್ಲಿ ಹೇಳ್ದ ಒಂದು ಒಳ್ಳೆ ನವಮಾನಿಕೆ ಇದ್ದ ಹಾಗೆ ಇದೆ ಅಂದರೆ ಕೆಂಪಿಗೆ ಅಂತ. ಆ ರೀತಿ ಒಳ್ಳೆ ತಳಿರು ಒಂದು ಬಣ್ಣ ಕೆಂಪಾಂತ ತೋರ್ಕಂ. ಕುಚಂಗಳಳು ಇನ್ನೂ ಮಿತಿ ಮೀರಿ ಬರ್ಪ ನಿಡುಸೊಯ್ಗಳು. ಅವಳು ಹಾಗೆಯೇ ನೀರನ್ನು ಎತ್ತಿ ಹಾಕುವಾಗ ಒಂದು ಕಡೆಯಿಂದ ಒಂದು ಉಸುರು ಸ್ವಲ್ಪ ಮಟ್ಟಿಗೆ ಏರಿಕೆ ಬರುತ್ತೆ. ನಿಡುಸೊಯ್ಗಳಲ್ಲ, ಬಿಸುಸೊಯ್ಗಳಲ್ಲ, ನಿಡುಸುಯಿಗಳಲ್ಲ. ಬಿಸುಯಿಗೂ ನಿಡುಸುಯಿಗೂ ವ್ಯತ್ಯಾಸ ಇದೆ. ನಿಡುಸೊಯ್ಗಳಲ್ಲಿ ತಾನಾಗಿ ಬರ್ತಕ್ಕಂಥ ಉಸಿರು, ಆ ಕಂಪನ ನಿಡುಸೊಯ್ಗಳು. ಕಂಪವ ಕುಟ್ಟಿಕವು ಒಂದು ರೀತಿಯಾದ ಮೃದುವಾದ ನಡಕವನ್ನು ಎಷ್ಟು ಚೆನ್ನಾಗಿ ವರ್ಣಿಸ್ತಾನೆ ನಮ್ಮ ಕಾಳಿದಾಸ. ಹಾಗೆ ತರ್ತಾರೆ ಬೃಹತ್ಶಾಸ್ತ್ರಗಳು ನೋಡಿ. ವಿಳಸ ಕರ್ಣ ಶಿರೀಷ ವಿರೋಧಿ ಬೆವರಾದನು. ಕರ್ಣ ಶಿರೀಷ ಈ ಕಿವಿಗೆ ಹಾಕಿ ಕಿವಿಗೆ ಆ ಕಡೆ ಹಾಕ್ಕೊಂಡಿರ್ತಕ್ಕಂಥ ಶಿರೀಷ ಪುಷ್ಪ ಇದೆಯಲ್ಲ, ಆ ಪುಷ್ಪ ಅದು ಬೆವರಾದ ವಕ್ತ್ರಗಳು ನಿಂತುದು. ವಕ್ತ್ರ ಅಂದರೆ ಮುಖ. ಹಾಗೆ ಹಾಗೆ ನೀರು ಹಾಕಿ ಬೆವರು ಬರ್ತಾ ಇದೆ. ಇಲ್ಲಿ ಹೂ ಇದೆ, ಕೊಂಚನಿದೆ ಕಿವಿನಲ್ಲೇ, ಅದು ವಕ್ತ್ರದಲ್ಲಿ ನಿಂತುದು. ಹಾಗೆ ನಿಂತ್ಕೊಂಡಿದೆ ಅದು ಹೂವಿನದು.
ಆಕುಲಮಾಯಿ ತಳದಿಂದ ಕಟ್ಟಿದುದೊರೆ ಬೆಚ್ಚಿದ್ದ ಕೇಶೋತ್ಕರಂ. ಚೆನ್ನಾಗಿ ಮಡ್ಕೊಂಡಿದ್ದು, ಜಡೆ ಹಾಕ್ಕೊಂಡಿದ್ದು, ತಾನಾಗಿ ಜಡೆ ಬಿಚ್ಕೊಂಡಿದೆ. ಬಿಚ್ಚಿದ್ದ ಕೇಶೋತ್ಕರಂ, ಬಿಚ್ಚಿಕೊಂಡು. ಕರಂ ವಿಶೇಷ, ಎರಡು ಅರ್ಥ ಬರುತ್ತೆ. ಕರಂ ಒಂದು ಕೈ, ಕರಂ ಒಂದು ವಿಶೇಷ. ಹೀಗೆ ಬಿಚ್ಚಿದ್ದ ಕೇಶೋತ್ಕರಂ ಉಲಮ ಆಕುಲವಾಯಿತು. ಆಕುಲ ಅಂದರೆ ವ್ಯಾಕುಲ ಆಯಿತು, ಅವದಕ್ಕೆ ವ್ಯಾಕುಲ ಆಯಿತಂತೆ. ಆ ಒಂದು ಶಿರೀಷಕ್ಕೂ ಪುಷ್ಪಕ್ಕೆ ಇವಳು ಬಿಡಬೇಕಲ್ಲ ಅನ್ನೋ ಆ ರೀತಿ ಆಕುಲವಾಯಿತು. ತಳದಿಂದ ಕಟ್ಟುದರಿಂದ ಬಿಚ್ಚಿದ್ದ ಕೇಶೋ. ಹೀಗೆ ಇದ್ದಾಳವಳು. ಅದು ಹಾಗೇ ಬಿಚ್ಕೊಂಡಿದೆ. ಹಾಗೆ ನೀರು ಹಾಕ್ತಾ ಇದ್ದಾಳೆ. ನೀರು ಹಾಕಿದ್ದಕ್ಕೆ ಅಂಗೈ ಕೆಂಪಾಗಿದೆ, ತುಂಬ ತಗಲಿ. ಇಷ್ಟು ಅಚ್ಚುಕಟ್ಟಾದ ಒಂದು ಲಾವಣ್ಯವುಳ್ಳ ಕವಿ ಒಂದು ವೃತ್ತದಲ್ಲಿ ಹಾಕಿ ಕಟ್ಟಿಕೊಟ್ಟಿದ್ದಾನೆ ನೋಡಿ. ಆದ್ದರಿಂದ ನಾನು ದುಷ್ಯಂತ ಹೇಳಿದ, ನಾನು ಹೀಗೆ ಒಂದು ಉಂಗುರವನ್ನು ಕೊಡಬೇಕು. ಇಲ್ಲಿಂದ ಹಿಂದೆ ನಮಗೊಂದು ಜ್ಞಾಪಕ, ಉಂಗುರದ ಕಥೆ ಅಂತ ಒಬ್ಬರು ಬರೆದಿದ್ರು. ಒಂದು ಉಂಗುರದ ಕಥೆ ಅಂತ ಹೇಳ್ಬಿಟ್ಟು ಒಂದು ಉಂಗುರವನ್ನು ಕೊಡಬೇಕು ಅಂತ ಇಚ್ಛೆ ಪಡ್ತಾರೆ. ಸಖಿಯರು ಉಂಗುರದಲ್ಲಿ ಕೆತ್ತಿರುವ ಹೆಸರಿನ ಅಕ್ಷರಗಳನ್ನು ಓದ್ಕೊಂಡ್ರು. ನಮ್ಮ ಹನುಮಂತ ಹೇಗೆ ಸುಂದರಕಾಂಡದಲ್ಲಿ ರಾಮ ಮುದ್ರಿಕೆಯನ್ನು ಸೀತೆಗೆ ಕೊಟ್ಟಾಗ ಅವಳು ನೋಡ್ತಾಳೆ, ರಾಮ ಮುದ್ರಿಕೆ ಇದು ನೋಡ್ತಾಳೆ. ಹಾಗೆ ಇಲ್ಲಿ ಕೊಟ್ಟಾಗ ನೋಡಿಕೊಂಡು ನಾಮಾಕ್ಷರಗಳನ್ನು ಓದಿಕೊಂಡು ಒಬ್ಬರನ್ನೊಬ್ಬರು ನೋಡ್ಕೋದಾರಂತ ಸಖಿರಿ. ಓಹೋ, ಬಂದಿರೋ ಸಾಮಾನ್ಯ ಅಲ್ಲ, ಈ ಒಂದು ರಾಜ ಹೇಳ್ದ. ತಕ್ಷಣ ಹೇಳ್ದ, ಈ ಉಂಗುರದ ದೇಸೆಯಿಂದ ನನ್ನನ್ನು ಬೇರೆ ಎಣಿಸಬೇಡಿ, ನಾನು ಬೇರೆನೋ ತಮ್ಮ ಇದು ಅಂತ ಅಂದ್ಕೊಂಡ್ಬೇಡಿ. ನಾನು ರಾಜ ಸಂಬಂಧಿಯಾದ ಪುರುಷ ನೋಡಿ. ನಾನು ದುಷ್ಯಂತೂ ನಾನು ರಾಜ ಅಂತ ಹೇಳ್ಕೊಳ್ಳಿಲ್ಲ, ಗುರುಕುಲ ವಂಶ ಉತ್ಪನ್ನ. ನಾನು ರಾಜ ಸಂಬಂಧಿಯಾದ ಪುರುಷ ಅಷ್ಟೇ ಪ್ರಿಯಂಬರೇ. ಹಾಗಾದರೆ ಈ ಉಂಗುರ ಆರ್ಯನ ಅಂಗುಲಿಯನ್ನು ಅಗಲಕೂಡದು. ಹಾಗಾದ್ರೆ ನಿಮ್ಮನ್ನು ಉಂಗುರ ನಿಮ್ಮ ಹತ್ರದೇ ಇರಬೇಕು. ಪುರುಷ ಪ್ರಿಯಂಬರ ಹೇಳಿದ್ರು, ಆರ್ಯನ ಅಂಗುಲಿಯನ್ನು ಅಗಲಕೂಡದು, ಬಿಡುಗಡೆ. ಆರ್ಯನ ಮುಕ್ತನಿಂದ ಮಾತಿನಿಂದ ಈಗ ಋಣಮುಕ್ತರಾಗಿದ್ದಾಳೆ ಅಂತ ಹೇಳಿ ಶಿವಕುಲೆ ಕಡೆಗೆ ತಿರುಗಿ, ನೋಡಮ್ಮ ಶಿವಕುಲೆ, ಇವನು ಕರುನಾಡು ಆರ್ಯ, ಇವನಿಂದ ಅಥವಾ ಮಹಾರಾಜರಿಂದ ಅವನೇನು ಕೊಂಡಿದ್ದ ಬಿಡುಗಡೆ ಇನ್ನೊಂದಿಯ, ಇನ್ನು ನೀನು ಹೋಗಬಹುದಮ್ಮ, ಹೋಗು ನೀನು. ಶಿವಕುಲೆ ಹೋಗುವುದು ತನ್ನಲ್ಲಿ ಕೈಯಲ್ಲಿ ಆಗುವುದಾದರೆ ಇವಳಿಗೆ ಮನಸ್ಸು ಅಲ್ಲಿ ಇರಬೇಕು ಅಂತ, ಇನ್ನೂ ಸ್ವಲ್ಪ ಹೊತ್ತಿರಬೇಕು, ಅವನ ಸಾಮೀಪ್ಯ ಸ್ವಲ್ಪ ಹೊತ್ತು ಸಿಗಲಿ ಅಂತ ಪ್ರಕಾಶವಾಗಿ ನನ್ನನ್ನು ಬಿಡುವುದಕ್ಕೂ ತಡೆಯುವುದಕ್ಕೂ ನೀವು ಯಾರು ಬಗೆಗೆ ಹೇಳಿದ್ರು. ರಾಗ ದುಷ್ಯಂತ ಹೇಳ್ತಾನೆ, ಶಕುಂತಲೆ ನೋಡ್ಕೊಂಡು ತನ್ನಂತಾನೆ, ಓಹೋ ಓಹೋ ಈಕೆಯಲ್ಲಿ ನಾವು ಹೇಗೋ ನಮ್ಮಲ್ಲಿ ಈಕೆಯೂ ಹಾಗೆಯೇ ಇರುವಳೆ. ಸ್ವಲ್ಪ ಮಟ್ಟಿಗೆ ಇಚ್ಛೆ ಉಂಟಾಗಿದೆ. ಒಂದು ವೇಳೆ ನನ್ನ ಕೋರಿಕೆ ಕೈಗೂಡಿದಂತೆ ಕಾಣುತ್ತದೆಯೇ? ಕಾಣ್ತಾ ಇದೆ. ಯಾಕೆ ಇದ್ರೆ ನುಡಿಯುತ್ತೇರೆ ನುಡಿಗಳು ಕುಡುವೈ ಕಿವಿಯಂ ಮದುಕ್ತಿಗವನೋಗಿಸೆ ನಾನು. ನುಡಿಯುತ್ತಿರೆ ನುಡಿಯಳ್ ಕುಡುವೈ ಕಿವಿಯಂ ಮದುಕ್ತಿಗವನೋಗಿಸೆ ನಾನು. ಒಡನೆ ತಲೆವಾಗಿಬಳ್ ಕಣ್ಗಡೆಯಂ ಪಿರಿಧಿತರ ವಿಷಯದೊಳಗಿಡಳಾದಂ. ಒಡನೆ ತಲೆವಾಗಿಬಳ್ ಕಣ್ಗಡೆಯಂ ಪಿರಿಧಿತರ ವಿಷಯದೊಳಗಿಡಳಾದಂ. ಹಾಗೆ ಅಬ್ಸರ್ವ್ ಮಾಡಿದ ದುಷ್ಯಂತ ಹೇಳ್ತಾನೆ, ನುಡಿಯುತ್ತಾರೆ ನುಡಿಯ. ನಾನೇನು ಮಾತಾಡಬೇಕು ಅಂತ ಮಾತಾಡ್ತೀನಿ, ಅವಳು ಮಾತಾಡಲ್ಲ. ಭಾವನೆಯೊಂದಿಗೆ ತನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ಕುರುವಳ್ ಕಿವಿಯಂ ಮದುಕ್ತಿಗೆ. ನಾನೇನು ಮಾತನಾಡಿದರೆ ಅದನ್ನು ಹಾಕಿ ಕಿವಿಗಳು ಕೇಳ್ತಾ ಇದ್ದಾಳೆ. ಅಂಡ್ ದಟ್ ಮೀನ್ಸ್ ನನಗೆ ಅವಳನ್ನ ಮನಸ್ಸಿನಲ್ಲಿ ಹೇಗಿದೆಯೋ ಅವಳಿಗೂ ನನ್ನ ಮನಸ್ಸಿನಲ್ಲಿ ಹಾಗೆ ಇದೆ. ಅವಲೋಕಿಸೆ ನಾನೊಡನೆ ತಳವೆ ಆಗಿಬಳು. ನಾನೊಡನೆ ಅಂದರೆ ನಾಚಿಕೆಯಿಂದ, ಅದು ನಾನಿದೆ ಅಂತ ಆಗಬೇಕು ಅಂತ ಅನಿಸುತ್ತೆ. ಮದುಕ್ತಿಗೆ ನನ್ನ ಮಾತಿಗೆ ಅವಲೋಕಿಸಿ ಗಮನಿಸಿದಾಗಿ ನಾನೊಡನೆ ತವನೆ ಅಥವಾ ನಾನು ಒಡನೆ ಅವಲೋಕಿಸಿ ತಲೆಬಾಗಿ, ಅದು ಆಗ್ಬೋದು. ಎರಡು ಒಂದು ನಾಚಿಕೆಯಿಂದ ತಲೆಬಾಗಿ ಇರ್ತಕ್ಕಂಥದ್ದು, ಇನ್ನೊಂದು ನಾನು ಮಾತಾಡಿದ ತಕ್ಷಣ ನನ್ನ ಮಾತಿಗೆ ಮನಸ್ಸನ್ನು ಬೆಲೆಯನ್ನೇ ಕೊಟ್ಟು ತಲೆಬಾಗಿ ಕೇಳಿಸ್ಕೊತಾಳೆ. ಕಣ್ಗಡೆಯನ್ನು
ಕಣ್ಗಡೆಯಂ ಕಣ್ಣಿನ ಕಡೆಯ ನೋಟದಿಂದ ಪಿರಿದು ಅದಕ್ಕಿಂತ ಹಿರಿದಾದೇನಪ್ಪ ಅಂದರೆ ಇತರ ವಿಷಯದೊಳಗೆ ಇಡಳ್ ಆದಳು. ಅವಳಿಗೇನೋ ಬೇರೆ ಒಂದು ವಿಚಾರ ಏನಿದೆ, ನಾನೇನು ಹೇಳ್ತೀನಿ ಅದನ್ನು ಮನಸ್ಸಿಗೆ ತಗೊಂಡಿದ್ದಾಳಲ್ಲೇ, ಆದ್ದರಿಂದ ಅವಳಿಗೆ ನಾನು ಹೇಳಿದ್ರು ಮನಸ್ಸಿಗೆ ತಗೋತಾ ಇದ್ದಾಳೇನು ಅಂತ ಅನ್ನಿಸ್ತಾ ಇದೆ ಅಂತ. ತೆರೆಯಲ್ಲಿ ಕೇಳಬೇಕು ಧ್ವನಿ, ತಪಸ್ಸುಗಳಿಲ್ಲ ಎಲೆ ಎಲೆ ತಪೋವನ ಪ್ರಾಣಿಗಳ ರಕ್ಷಣೆಗೋಸ್ಕರ ಸನ್ನದ್ಧರಾಗಿ ಬೇಟೆಯಾಡುತ್ತಾ ಬಂದ ದುಷ್ಯಂತ ಮಹಾರಾಜನು ನಿಮ್ಮ ಸಮೀಪದಲ್ಲೇ ಇರಬೇಕಷ್ಟೇ ಯಾರೋ ಹೇಳ್ತಾ ಇದ್ದಾರೆ, ನಾಟಕ ಅಲ್ಲವೇ ಹೇಳ್ತಾ ಇದ್ದಾರೆ. ಆವಾಗ ಓಹೋ ಇವರಿಗೆ ಒಂದು ಸ್ವಲ್ಪ ಅನ್ನಿಸೋದು, ದುಷ್ಯಂತನ ಹೆಸರನ್ನೇ ಹೇಳ್ಬಿಟ್ರಲ್ಲ, ಸಡಿಲದೊಳೆ ಸಡಿಲದೊಳೆ ನಾಂದ ಬದುಕಂದಳೆ ಆಶ್ರಮ ತರುಗಳಲ್ಲಿ, ಸಡಿಲದೊಳೆ ನಾಂದ ವಲ್ಕಂದಳೆ ಅಷ್ಟಮ ತರುಗಳಲ್ಲಿ, ಹಯಗುರಗದಿಯಿಂದಳು ಎಳ್ದ ಧೂಳಿ, ಹಯಗುರಗದಿಯಿಂದಳು ದಳ್ದ ಧೂಳಿ, ಪರಿಣತ ಜಲಜ ಸಕಾಪಂ ಪತಂಗತತಿವಲ್ ಬೀಗುಂ, ಹಯಗುರಗದಿಯಿಂದಳು ಎಳ್ದ ಧೂಳಿ, ಪರಿಣತ ಜಲಜ ಸಕಾಪಂ ಪತಂಗತತಿವಲ್ ಬೀಗುಂ. ಪರಪುತ್ತಂ ಪುಲ್ಲ ಗುಂಪಂ ಪದಕೆ ತೊಡರ್ದ ಪೆಬ್ಬಳ್ಳಿಗಳ್ ಪಾಶದಂ ತೊಪ್ಪಿರೆ ನೋಡಲು, ಪರಪುತ್ತಂ ಪುಲ್ಲೆ ಗುಂಪಂ ಪದಕೆ ತೊಡರ್ದ ಪೆಬ್ಬಳ್ಳಿಗಳ್ ಪಾಶದಂ ತೊಪ್ಪಿರೆ ನೋಡಲ್, ಪೈಲಬಲ್ ಪಿಂಬುರಿದ ಮರದ ಪೆರ್ಗೊಂಬಿನೊಳ್ ಕೊಂಬದೊಂದಂದಿರೆ, ಪೈಲಬಲ್ ಪಿಂಬುರಿದ ಮರದ ಪೆರ್ಗೊಂಬಿನೊಳ್ ಕೊಂಬದೊಂದಂದಿರೆ, ಧರ್ಮಾರಣ್ಯ ಮಾರ್ಗಂ ಬಿಡಗುರದೆ ತಪೋ ವಿಗ್ರಹವೇ ಮೂರ್ತಿವೆತ್ತಂದಿರೆ, ಧರ್ಮಾರಣ್ಯ ಮಾರ್ಗಂ ಬಿಡಿಗುರದೆ ತಪೋ ವಿಘ್ನವೇ ಮೂರ್ತಿವೆತ್ತಂದಿರೆ, ಸ್ವರ್ಗಾಂತಾರೆಯೈತಂದಪುದು, ಸ್ವರ್ಗಾಂತಾರೆಯೈತಂದಪುದು ನೃಪರಥಾಲೋಕದಿ ಅಂಜುತಿಗಳ್, ಇದು ನಾಟಕದ ಮಟ್ಟು. ಹೀಗೆ ಅದು ಹಾಡ್ತಾ ಇದ್ದಿದ್ದು ಅವರು ಆ ವೃತ್ತವನ್ನು ಹಾಕಿ ಹಾಡ್ತಾ ಇದ್ರು. ಸಲಿಲೊದಳೆ ನಾಂದ ವಲ್ಕಂದಳದ ಆಶ್ರಮ ತರುಗಳಲ್ಲಿ, ಹಯ ಖುರ ಹತಿಯಂದ ಎಳ್ದ ಧೂಳಿ. ಒಂದೇ ಥರ ಹೋಗ್ತಾ ಇದೆ ಆ ಕಂದ ಪದ್ಯ. ನೀರಿನಲ್ಲಿ ನೆಂದಂಥ ವಲ್ಕಲ ವಸ್ತ್ರ ಅನ್ನೋದು ತಳೆದ, ಅದು ಹೊತ್ಕೊಂಡಂಥದ್ದು ತಳೆದ ಆಶ್ರಮ ತರುಗಳಲ್ಲಿ, ಆಶ್ರಮದ ಗಿಡ ಮರಗಳಲ್ಲಿ, ಹಯ ಕುರ ಹತಿಯಂ ಕುದುರೆಯ ಕುರಪುಟ ಒಂದು ಯಾವ ರೀತಿ ಆಗುತ್ತೋ ಜೊತೆಗೆ ಅದರ ಧೂಳಿನೂ ಬರುತ್ತೆ, ಅದು ತುಳಿಯುತ್ತೆ. ಕುದುರೆ ನೆಲವನ್ನು ತುಳಿದಾಗ ಅಲ್ಲಿಂದ ಆಶ್ರಮದ ಏನು ನಾರುಡಿ ಇರುತ್ತೆ ಅದನ್ನು ಕೆರೆದ ಹಾಗಾಗುತ್ತೆ ನೋಡಿ. ಹಯ ಕುರ ಹತಿಯಂದ ಏಳ ಧೂಳಿ, ಅಲ್ಲಿಂದ ಬಂದಂತಹ ಧೂಳಿ ಇದೆಯಾ, ಪರಿಣತ ಜಡದ ಸಖಾವಂ ಅಚ್ಚುಕಟ್ಟಾದಂಥ ಸೂರ್ಯ, ಆ ಸೂರ್ಯನು ಪತಂಗಕ್ಕೆ ತತಿ ಓಲ್ ಬೀಳ್. ಪತಂಗ ತದಿ ಅಂದರೆ ಯಾವ ರೀತಿ ಪತಂಗವು ಸಮೂಹವು, ಪತಂಗ ಸಮೂಹವು ಬೆಂಕಿಗೆ ಹಾಗೆ ಬಿದ್ದೋಗುತ್ತಲ್ಲ, ಹಾಗೆ ಸೂರ್ಯನ ಒಂದು ಈ ಇದಕ್ಕೆ ಹೊಯ್ಲಿಗೆ ಜಡದ ಸಖಾವಂ. ಜಡದ ಸಖ ಅಂದರೆ ಸೂರ್ಯ ಅಂತ. ಕಮಲನ ಸಖ ತಾನೆ ಸೂರ್ಯ. ನೈದರಿ ನದುಚಂದ್ರನ ಸಖ ಅಲ್ವೇ, ಹಾಗೆ ಜಡದ ಸಖಾವಂ ಪತಂಗ ತತಿ ಓಲ್ ಬೀಳು ಅಂದರೆ ಉಡಲಿದ್ದು ನಾರುಡಲಿ ಇದೆಯಲ್ಲ, ಅದು ಕುದುರೆಗಳು ಓಡಿ ಬರ್ತಾ ಇದೆ.
ಅದಕ್ಕೆ ತಕ್ಕದ ಹಾಗೆ ನಾರಡಿ ಚೆಲ್ಲುತ್ತಾ ಇದೆ. ಆ ನಾರಡಿ ಚೆಲ್ಲುತ್ತಿದ್ದಂಗೆ ಎದ್ದಂತ ಧೂಳಿ, ಆ ಧೂಳಿ ಹಾಗೆ ಕಾಣ್ತಾ ಇದೆ. ಪತಂಗ ತತಿ ಓದು ಬೇಡುಗುಂ ಪರಪುತ್ತಂ ಪುಲ್ಲೆಗುಂಪಂ ಪದಕ್ಕೆ ತೊಡರ್ದ ತೆರಬಳ್ಳಿಗಳು ಪಾಶದಂತೆ ಒಪ್ಪಿರೆ. ಒಳ್ಳೆ ವರ್ಣಿಸ್ತಾ ಇದ್ದೀನಿ. ಒಂದು ಅತ್ಕೃಷ್ಟ ಬರ್ಕೊಂಡ ಒಂದು ಆ ಅರಣ್ಯ ಇದೆಯೋ ಅದನ್ನು ವರ್ಣಿಸ್ತಾ ಇದ್ದೀನಿ. ಪರಪುಟ್ಟಂ ಅಂದರೆ ಒಂದು ರೀತಿ ಗೋವಿದಗೂ ಪರಪುಟ್ಟ ಅಂತ ಕರೀತಾರೆ. ಪರಪುತ್ತಂ ಪುಲ್ಲೆಗುಂಪಂ, ಪುಲ್ಲೆ ಕರುಗಳು, ಒಂದು ಜಿಂಕೆಯ ಸಮೂಹ. ಅದರ ಪದಕ್ಕೆ ತೊಡರ್ದ ಪೆರ್ಬೆಳ್ಳಿಗಳು, ಅದು ಓಡಕ್ಕೆ ಹೋಗುತ್ತೆ, ಅಲ್ಲೇ ಹರಡಿಕೊಂಡಿರ್ತಕ್ಕಂಥ ಹಿರಿದಾದ ಬಳ್ಳಿಗಳು ಅದರ ಓಡುವಿಕೆಯನ್ನು ತಡಿತಾ ಇದೆ. ತೊಡರ್ದ ಸಿದ್ಧಗೊಂಡ ಇದೆ. ಪಾಶದಂತೆ ಒಪ್ಪಿದೆ, ಅವೇ ಅವರಿಗೆ ಪಾಶವನ್ನು ಹಾಗೆ ಅನುಪಪ ಎಡುತ್ತವೆ ಓಡುತ್ತವೆ, ಎಡುತ್ತವೆ ಓಡುತ್ತವೆ. ನೋಡಲು ಹೊಯ್ದ ಬಲ್ಪಿನ್ ಮುರಿದ ಮರದ ಪೆರ್ಕೊಂಬಿರೋಳು ಅಚ್ಚುಕಟ್ಟಾಗಿ ಆ ಆನೆ ಬರೋದು ಹೆಂಗೆ ಮಾಡಿ ಬರ್ತಾ ಇದೆ ಅದನ್ನು ತೋರಿಸ್ತಾ ಇದೆ ಕವಿ ಆ ಧ್ವನಿಯಲ್ಲಿ. ಪೆರ್ಕೊಂಬಿನ ದೊಡ್ಡದಾದ ಕೊಂಬೆಯನ್ನು ಹಾಗೆ ಮುರಿಯುತ್ತೆ ಆನೆ. ಆದರೆ ಸಿಕ್ಬಿಟ್ರೆ ಅದು ಬಿಡೋದಿಲ್ಲ. ಪೊಯ್ಲ ಬಲ್ಪಿ, ಪೊಯ್ಲ ಅಂದರೆ ಹೊಯ್ಲೋದು, ಹೊಯ್ಲು ಅಂದರೆ ಹೊಡೆಯೋದು, ಬಡಿಯೋದು, ನುಗ್ಗೋದು. ಬಲ್ಪಿನ್ ಬಲುವಿಗಿಂದಾಗಿ ಮುರಿದ ಮರದ ತೆರ್ಕೊಂಬಿನೋಳು ಕೊಂಬು, ಆದರೂ ಒಂದು ಕೊಂಬು ತಗೊಂಡು ಕೊಂಬದೊಂದು ಅಂಟಿದೆ ಅಂತ ಇಟ್ಕೊಂಡಿದ್ರೆ ಧರ್ಮಾರಣ್ಯ ಮಾರ್ಗಂ. ಇದು ಧರ್ಮಾರಣ್ಯ ಅಂತಕ್ಕಂಥ ಹೆಸರಿಟ್ಟಿದೆ. ಇದು ಅಭಯಾರಣ್ಯ ಕೂಡ, ಇದು ಧರ್ಮಾರಣ್ಯ ಕೂಡ ಆಶ್ರಮ ಇರ್ತಕ್ಕಂಥದ್ದು. ಇಂಥ ಮಾರ್ಗದಲ್ಲಿ ಈ ಒಂದು ಆನೆ ಬಿಡದೆ ಉರದೆ ತಪೋವಿಕ್ರಮೇ ಮೂರ್ತಿವೆತ್ತಂತಿದೆ. ತಪಸ್ವಿಗಳ ಒಂದು ತಪಸ್ಸಿಗೆ ಯಾವ ರೀತಿ ವಿಕ್ರಮವನ್ನು ಉಂಟು ಮಾಡಬೇಕಾದ್ರೆ ಹಾಗೆ ಬರ್ತದಲ್ಲ, ಸ್ವರ್ಗ ಅಂತ ಆನೆ ಐತಂದುವುದು ಒಂದು ಸಲಗ ಅಂತ ಇದೆ. ದುಷ್ಯಂತ ಇಲ್ಲಿದ್ದಾನೆ, ಆನೆ ಬರ್ತಾ ಇದೆ. ನೃಪ ರಥ ಲೋಕದಿಂದ ಅಂಜುತ ಐಗಳು, ಯಾರೋ ಎದುರಿಸ್ಬಿಟ್ಟಿದ್ದಾರೆ, ಆನೆ ನುಗ್ಗು ಬರ್ತಾ ಇದೆ. ದುಷ್ಯಂತ ಇಲ್ಲಿದ್ದಾರೆ. ಓ ಗಲಾಟೆ ಏನಾಗ್ತಾ ಇದೆ, ಆನೆ ಬರ್ತಾ ಇದೆ. ಓ ಆ ತಕ್ಷಣ ಎಲ್ಲರೂ ಕಿವಿಗೊಟ್ಟು ಕೇಳಿದರು. ಸ್ವಲ್ಪ ಮಟ್ಟಿಗೆ ಸಂಭ್ರಾಂತರಾಗಿ, ಅಂದರೆ ವಿಹ್ವಲತೆ ಬಂದಾಗಾಯಿತು. ರಾಜ ತನ್ನಲ್ಲಿ ತಾನು, ಓಹೋ ಪುರಜನರು ನನ್ನನ್ನು ಹುಡುಕುತ್ತಾ ಬಂದು ಈ ತಪೋವನ್ನು ಬರ್ತಾ ಇದ್ದಾರೆ, ನಾನಿನ್ನು ಜಾಗ ಬಿಡ್ತೀನಿ ಅಂತಂದು ಅನಸೂಯ ಹೇಳಿದು. ಆರ್ಯ ಆನೆಯ ವೃತ್ತಂತ, ಆನೆ ಬರ್ತಾ ಇದೆ ಸುದ್ದಿ ಕಳವಳ ಬರ್ಕೊಂಡಿದ್ದೇವೆ, ಪರ್ಣಶಾಲೆಗೆ ನಾನು ಹೋಗಬೇಕು, ಅದಕ್ಕೆ ನೀನು ಅಪ್ಪಣೆ ಕೊಡು. ಯಾಕೆ ಎಲ್ಲ ಕೋಮಲಿರುವ 3 ಜನ ಅನಸೂಯೆ ಪ್ರಿಯ ಪ್ರದೇಶ ಹೋಗ್ತದೆ. ರಾಜ ಹೇಳಿದ, ಆಯಿತು ನೀವು ಹೋಗಿ, ನಾವು ಕೂಡ ಆಶ್ರಮಕ್ಕೆ ಬಾಧೆ ತೆಗೆದಿರ ಇದು ಹಾಗೆ ಪ್ರಯತ್ನಿಸೋದಕ್ಕೆ ಹೋಗ್ತೇವೆ. ಅಂದರೆ ಆನೆಯ ಬಾಧೆಯನ್ನು ತಪ್ಪಿಸ್ಲಿಕ್ಕೆ ಹೋಗ್ತೇವೆ. ಎಲ್ಲರೂ ಎದುರು ಭಟ್ರು ಸಖಿಯರು ಆರ್ಯನೇ ಸರ್ಕಾರವನ್ನು ಹೊಂದಿರತಕ್ಕಂಥ ನಿನ್ನನ್ನು ಪುನಶ್ಚ ನೋಡುವ ನಿಮಿತ್ತವಾಗಿ ಆರ್ಯನಿಗೆ ವಿಜ್ಞಾಪಿಸಲಿಕ್ಕೆ ಲಜ್ಜೆ ಪಡ್ತೀವಿ. ನೀವು ಮತ್ತೆ ಬರಬೇಕು, ನಾವು ನಿಮ್ಮನ್ನು ಸತ್ಕಾರವನ್ನು ಮಾಡಿದ ಪೂರ್ತಿ ಆಗಿಲ್ಲ ಅದು ಹಾಗನ್ಬೇಡೆ. ರಾಜ ಹೇಳ್ದ, ನಿಮ್ಮ ದರ್ಶನದಿಂದಲೇ ನಾನು ಸತ್ಕೃತನಾಗಿದ್ದೇನೆ, ನಿಮ್ಮನ್ನು ಅವ್ರಿಗೆ ಬೇಕಾದ್ರೆ ಮಾತಾಡ್ದ ಪ್ರಿಯಮ್ಮದೆ ಅನಸೂಯೆ ಅವ್ರ ಮಾತಾಡ್ದ, ಶಕುಂತಲ ಹತ್ರ ಮರಳಿಗೆ ಮಾತಾಡ್ದ, ಅಷ್ಟು ಸಾಕು ನನಗೆ ಬೇಕಾದಷ್ಟು ಆಗಿದೆ. ಆಗ ಶಕುಂತಲೆ ಹೇಳಿದ್ರು, ನೋಡೋ ಈ ದೂರ ಅರ್ಧ ತುದಿ ಇದೆಯಲ್ಲ, ಬಹಳ ಸೂಜಿ ಹಾಗೆ ಚುಚ್ತಾ ಇದೆ ನನ್ನ ಕಾಲಿಗೆ. ನೋಡಿ ಈ ಗೋರಂಟಿ ಮರದ ಬಳ್ಳಿ, ಈ ಗೋರಂಟಿ ಮರ ಎಲ್ಲ ಬೇಕಂತೆ ನೆವ, ಇವನನ್ನು ಬಿಟ್ಟು ಹೋಗ್ಬೇಕಲ್ಲ, ಪ್ರಿಯಮ್ಮನನ್ನು ಪ್ರಿಯನ ಸನ್ನಿಧಿಯನ್ನು ಬಿಟ್ಟು ಹೋಗ್ಬೇಕಲ್ಲ ಅನ್ನೋದಾಗಿ. ಗೋರಂಟಿ ಮರದ ಕೊನೆಗೆ ನನ್ನ ನಾರ ಸೀರೆ ಸೇರು ಸ್ವಲ್ಪ ಸಿಕ್ಕೊಂಡಿದೆ, ಬಿಡಿಸ್ಕೊಂಡು ಬರ್ಬೇಕಾಗಿ ನನ್ನನ್ನು ನೀನು ಕಾಲೇ ಬೇಕಮ್ಮ ಅಂತ ಮೆಲ್ಲ ಹಾಗೆ ದುಷ್ಯಂತ ನೋಡು ಅಂತ ಸುಖಿಯನ್ನು ಕೊಟ್ಟ. ನನಗೆ ದುಷ್ಯಂತ ಹೇಳ್ಕೊತಾನೆ, ನನಗೆ ಇನ್ನು ರಾಜಧಾನಿಗೆ ಹೋಗುವ ಕುತೂಹಲ ಕಿರಿದಾಯಿತು, ಮನಸ್ಸಲ್ಲಿ ಇಲ್ಲ. ನನ್ನ ಹಿಂದೆ ಯಾರು ಬಂದಿದ್ದಾರೋ ಅವರ ಬಳಿಗೆ ಹೋಗಿ ತಪೋವನಕ್ಕೆ ಅತಿ ದೂರ ಇಲ್ಲತಕ್ಕಂಥ ಸ್ಥಳದಲ್ಲಿ ನನ್ನ ಜೊತೆ ಯಾರು ಬಂದಿದ್ದಾರೋ ದಂಡಿನವರು ಅವರು ಹಿಡಿಸ್ತೀನಿ. ನಾನು ಶಾಕುಂತಲೆಯ ಅನುರಾಗ ಚೇಷ್ಟೆಯ ದೇಶೆಯಿಂದ ನನ್ನ ಮನಸ್ಸನ್ನು ಶಕುಂತಲೆಯಿಂದ ಹಿಂತಿರುಗಿಸಲಿಕ್ಕೆ ಸಾಧ್ಯವಿಲ್ಲ. ಮುಂದಕ್ಕೆ ಪೋಪದು ತನು ಮಾತ್ರ. ಮುಂದಕ್ಕೆ ಪೋಪುದು ತನು, ಮುಂದಕ್ಕೆ ಪೋಪುದು ತನು, ಇದು ಬಿಂದೆಸೆ ಓಡುವುದು ಬಳಗೆಗೈದದ ಮನವೇಗೆ. ಮುಂದಕ್ಕೆ ಪೋಪುದು ತನು, ಇದು ಬಿಂದೆಸೆ
ಪವನ ನಿಧಿರುಳ್ ತಂದ ಪದಾಗಿಗೆಯ ಚೀನವಸನಮಿದೆಂಬ ಏನೆಂದವೆನೋ ಪವನ ನಿಧಿರುಳ್ ತಂದ ಪದಾಗಿಗೆಯ ಚೀನವಸನಮಿದೆಂಬೋ ಮುಂದಕ್ಕೆ ಹೋಗುದು ತನು. ಹಾಡು ಆಮೇಲೆ ಹೇಳ್ತೀರಾ? ಹಾಡಿದೆ ಆಮೇಲೆ ಹೇಳ್ತೀರಾ? ಹೇಳ್ಬಿಡ. ಕಾಂತಯ ನುಡಿದೆಂತು ಪೋಪೆಂ ಚಿಂತೆಯ ಸೈಪೆಂ ಕಾಂತಯ ನುಡಿದೆಂತು ಪೋಪೆಂ ದಂತಿ ವಾರ್ತೆಯೊಳಂಜಿ ತನ್ನ ದೃಗಂತರೀಕಿಸುದ ಪ್ರಿಯ ಭೋಗೆ ಬಂತು ದೀಬೆಗೆ ಕಾಂತೆಯ ನುಡಿದೆಂತು ಪೋಪೆಂ ಚಿಂತೆಯ ಸೈಬೆಂ ಕೆಳದಿಯರಳು ನೆವಮಾಂತು ಅಲ್ಲಲ್ಲಿ ನಿಂತು ತಳರುತ್ತಲೆ ಕೆಳದಿಯರಳು ನೆವಮಾಂತು ಅಲ್ಲಲ್ಲಿ ನಿಂತು ತಳರುತ್ತಲೆ ಹಿಂದಿರುಗಿದರಸಿಯ ವನಿತ ಕಂದರವಾದ ಅದನೆಂದು ಬೆದೆಯೊಡಿದೆ ನಿಂದು ಕಾಂತೆಯ ನುಡಿದಂತು ಪೋಪೆಂ ಚಿಂತೆಯ ಸೈಬೆಂ ನಗರಿ ಗಮನವೆನ್ನ ಬಗೆಗೆ ವಾರದಿಗಳಿಗೆ ನಗರಿ ಗಮನವೆನ್ನ ಬಗೆಗೆ ಬಾರದಿಗಳಿಗೆ ಯುಗದ ಪರಿಯಲಿ ತೋರ್ಪುದೆಂದಿಗೆ ಯುಗದ ಪರಿಯಲಿ ತೋರ್ಪುದೆಂದಿಗೆ ಬಗಸೆ ಗಣ್ಣಿನ ಮುಗುದೆಯನು ನೋಳ್ಪೆ ನಿನ್ನಾರ ಹೇಳ್ಪೆ ಕಾಂತಯ ನುಡಿದಂತು ಪೋಪೆಂ ಚಿಂತೆಯ ಸೈಪೆಂ ಹೋಗುವುದೊಡಲಿದು ಮುಂದೆ ಹೃದಯವಿದು ಹಿಂದೆ ಹೋಗುವುದೊಡಲಿದು ಮುಂದೆ ಹೃದಯವಿದು ಹಿಂದೆ ಬೇಗೆ ನೋಡುವುದಿದು ಗಾಳಿಗಳು ಸಾಗಿಸುವ ಪಳವಿಗಿಯ ಪಟದಂತೆ ಬೇಗೆ ನೋಡುವುದಿದಿರು ಗಾಳಿಗಳು ಸಾಗಿಸುವ ಪಳವಿಗಿಯ ಪಟದಂತೆ ಏಗೈವೆ ಮುಂತೆ ಕಾಂತೆಯ ನುಡಿದಂತು ಪೋಪೆಂ ಚಿಂತೆಯ ಸೈಬೆಂ. ಎಷ್ಟು ಕಟ್ಟಾಗಿ ಹಾಡಿ ಆ ಹಾಡು ಸರಿಯಾಗಿ ಅವನ ಮನಸ್ಸು ಒಂದು ಒಳ್ಳೆ ಪ್ರೊಫೆಷನಲ್ ಆಕ್ಟರ್ ತರ ಹಾಡ್ಬಿಟ್ರು ಅವರು. ಮುಂದಕ್ಕೆ ಹೋಗುವುದು ತನುವು, ಶರೀರ ಮಾತ್ರ ಮುಂದಕ್ಕೆ ಹೋಗ್ತಾ ಇದೆ. ಇದು ಪಿಂದೆಸೆಗೋಡುವುದು ಬಡಿಕೆ ಐದದ ಮನವೇ. ಈ ಮನಸ್ಸು ಮಾತ್ರ ಹಿಂದೆ 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 ಸಿಗ್ತಾ ಇದೆ, ಶರೀರ ಮಾತ್ರ ಮುಂದೆ ಹೋಗ್ತಕ್ಕಂಥದ್ದು. ಏನಂದೋ ಏನು ಹೇಳ್ಕೊಳ್ಳೋ ಏನಂದ್ಕೊಳ್ಳೋ ಪವನ ಇಗೆರಳು ತಂದ ಪತಾಕಿಯ ಕ್ಷೀಣ ವಸನಂ ಇದೆಂಬೋಲ್. ಕ್ಷೀಣ ವಸನ ಅಂದ್ರೆ ರೇಷ್ಮೆ, ರೇಷ್ಮೆ ಅಂತ. ರೇಷ್ಮೆ ಹಾಗೆ ಅಲ್ಲಾಡ್ತಾ ಇತ್ತು ಗಾಳಿಗೆ, ಪವನ ಇಗಿರೋಳು ರೇಷ್ಮೆ ಹಾಗೆ ಬೆಳ್ಕೊಂಡು ಅಲ್ಲಾಡ್ತಾ ಇರ್ತೇವೋ ಬಾವುಟ ತರಹ. ಹಾಗೆ ಶರೀರ ಮುಂದೆ ಹೋಗುತ್ತೆ, ಮನಸ್ಸು ಹಿಂದೆ ಎಳಿತಾ ಇದೆ ಶಕುಂತಲೆ ಕಡೆಗೆ. ನಮ್ಮ ಗೌಂಕಿಗಳು ಹಾಡಿದ್ದಾರೆ ಯಾವ ರೀತಿ ಶಕುಂತಲೆ ಆ ಕಾಂತಿಯನ್ನ ಬಿಟ್ಟು ಹೇಗೆ ಹೋಗ್ಲಿ, ಈ ಚಿಂತೆಯನ್ನ ಹೇಗೆ ನಾನು ಸಹಿಸಲಿ. ದಂತಿವಾರ್ತೆಗಳು ಅಂಜಿ, ಈ ಆನೆ ಬಂದಂತ ಒಂದು ಪ್ರಕರಣದಿಂದಾಗಿ ಅದರಿಂದ ಹೆದರಿಕೆ ದೃಗಂತಲಿ ಈಕ್ಷಿಸುತ್ತಾ ಹಾಗೆಯೇ ದೃಷ್ಟಿಯಿಂದ ಮೆಲ್ಲಗೆ ನೋಡ್ತಾ ಪ್ರಿಯೆ ಹೋಗೆ ಶಕುಂತಲೆ ತಾನೇ ಹೋಗುವಾಗ ಬಂದು ಈ ಬೇಗೆ ಅಂದ್ರೆ ಈ ಒಂದು ಅಗಲಿಕೆಯ ನೋವು ಏನಿದೆಯೋ ಅದು ನಾನು ಕಾಣ್ತಾ ಇದೆ. ಕೆಳದಿಯರಳು ನೆರವಾಂತು ಸ್ನೇಹಿತರಿದ್ದಾರಲ್ಲ ಪ್ರಿಯಮ್ಮದೆ ಅನಸೂಯೆ, ಅವರು ಏನೋ ನೆವದಿಂದ ಅಲ್ಲಲ್ಲಿ ನಿಂತು ತಳರುತ್ತಲೇ ಹಿಂದಿರುಗುವುದ ಅನಸೂಯ. ಅಲ್ಲೇ ನೋಡ್ತಾ ನೋಡ್ತಾ ನನ್ನ ನೋಡ್ಕೊಂಡು ಕಣ್ಣು ಹಾಗೆ ನೋಡ್ತಾ ಹೋಗ್ಲಲ್ಲ, ತಳರುತ್ತಲೇ ಅಂದ್ರೆ ಅಲ್ಲಾಡುತ್ತಾ ಜಗ್ಗುತ್ತಾ ಮತ್ತೆ ಹೋಗುತ್ತಾ ಹಿಂದಿರುಗಿದೆ ಅರಸಿಯ ಮತ್ತೆ ಹೋಗಲ್ಲ ತಾಯಿ ಅವಳು ಶಕುಂತಲೆ. ಒಲಿದ ಕಂಧರವಾದ ವದನೆಂದು ಎದೆಯೋಳು ನಿಂದು
ಕಂಧರ ಅಂದರೆ ಕೊರಳು. ಆ ಕೊರಳು ಹೀಗೆ ಅಲ್ಲಾಡ್ತಾ ಇದೆ, ಸಣ್ಣಕ್ಕಿರಬೇಕು ಕೊರಳು. ಯಾವುದು ಶಂಕರಂತ ಕೊರಳಿನವಳು ಅಂತ ಹೇಳ್ತಾರೆ ಯಾವುದು. ಆದ್ದರಿಂದ ಪೀನ ವಕ್ಷೋರು ಹಾಡ್ಯ ದೇವಿ ಬಾಲಾರ್ಥವರ್ಣ ಭವತು ಸಕರಿ ಪ್ರಾಣಶಕ್ತಿ ಪರಾನ್ನ ಅಂತ ಒಂದು ಮಾತು ಬರುತ್ತೆ. ಆ ರೀತಿ ಆ ಒಂದು ಕಂಧರವಾದ ಬದನೆಂದು ಅವಳ ಮುಖಚಂದ್ರ ಏನಿದೆಯೋ ಮನಸ್ಸಲ್ಲೇ ಎದೆಯಳು ಇದ್ದು ನಿಂತಿದೆ. ನಗರೀಗಮನವು ಎನ್ನ ಬಗೆಗೆ ಬಾರದು. ನೀವು ರಾಜ ಅಲ್ಲಿ ಹೋಗ್ಬೇಕು, ರಾಜ್ಯಾಭಿಷೇಕ ಮಾಡಬೇಕು, ರಾಜಕ್ಕೂ ನೋಡ್ಬೇಕು ಅಂತ ಅದಲ್ಲ. ಮನಸ್ಸು ಹೊರಟಾಯ್ತು, ಶಕುಂತಲ ಬಗ್ಗೆ ಮನಸ್ಸು ಅಂತಿದೀವಲ್ಲ. ನಗರೀಗಮನವು ಎನ್ನ ಬಗೆಗೆ ಬಾರದು, ನನ್ನ ಮನಸ್ಸಿಗೆ ಬರ್ತಾ ಇಲ್ಲ ರಾಜಧಾನಿಗೆ ಹೋಗಕ್ಕೆ. ಯುಗದ ಪರಿಯಲ್ಲಿ ತೋರ್ಬೋದು ಎಂದಿಗೆ. ಅಯ್ಯೋ ಬೇಡಪ್ಪ, ಇದೇ ಅವಳ ಅಗಲಬೇಕಿಯೇ ಯುಗ ಅಂತ ಅನಿಸ್ತಾ ಇದೆಯಲ್ಲ, ರಾಜಧಾನಿಗೆ ಹೋಗುವುದೇ ಬೇಡ ಅಂತ ಅನಿಸ್ತಾ ಇದೆಯಲ್ಲ. ಬೊಗಸೆಗಣ್ಣಿನ ಮುಗುದೆಯನ್ನು ನೋಡ್ಬೇನು, ಅವಳು ಎಷ್ಟು ಚೆನ್ನಾಗಿದ್ದಾಳೆ, ಬೊಗಸೆಗಣ್ಣಿನ ಮುಗುದೆ ಅಂತ ಅವಳನ್ನು ನೋಡಿ ಇನ್ಯಾರು ನನಗೆ ಮನಸ್ಸಿಗೆ ಆಗ್ತಾರೆ. ಹೋಗುವುದು ಒಡಲು ಇದು ಮುಂದೆ, ಹೃದಯವು ಇದು ಹಿಂದೆ, ಶರೀರ ಮಾತ್ರ. ಅದನ್ನೇ ಅವರು ನಮ್ಮ ದಂಪಿಗಳು ಮುಂದಕ್ಕೆ ಹೋಗುವುದು ತನವು, ಇದು ಪಿಂಡಸೆಗೆ ಓಡುವುದು ಬಲವ ಅಂತ ಹಾಡಿದ್ದಾರೆ ನೋಡಿ. ಹೋಗುವುದು ಒಡಲು ಇದು ಮುಂದೆ, ಹೃದಯವು ಹಿಂದೆ. ಅವಳ ಹಿಂದೆನೇ ಹೋಗ್ತಾ ಇದೆ ಹೃದಯ. ಹೇಗೆ ನೋಡುವುದು ಇದಿರುಗಾಡಿಯಲ್ಲಿ ಸಾಗಿಸುವ ಪಡವಿಕೆಯ ಪಟದಂತೆ. ಇವನು ಗಾಳಿ ಕಟ್ಟುವ ಯಾವ್ದು ಸಿಗಾಕೊಂಡ್ರೆ ಗಾಳಿಗೆ ಹೇಗೆ ಪಟ 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 ಹೊಡ್ತಾ ಹಾಗೆ ನನ್ನ ಮನಸ್ಸು ನಡ್ಕಾಡ್ತಾ ಇದೆ. ಏಗೈವೆ ಬಂತು, ಏಗೈವೆ ಬಂತು, ಏನ್ ಮಾಡಲಪ್ಪ, ನಾನು ಏನ್ ಮಾಡಲಿ ಅಂತ ಹೇಳ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಬುದ್ಧಿಗಳನ್ನು ನೋಡಿಯೇ ಉಪಮಾ ಕಾಳಿದಾಸಸ್ಯ ಎಂಬತಕ್ಕಂತಹ ಮಾತು ಪ್ರಸಿದ್ಧವಾಗಿದೆ. ಉಪಮೆ ಅಂತಂದ್ರೆ ಹೋಲಿಕೆ. ಇಲ್ಲಿ ಎಲ್ಲ ಹೋಲಿಕೆ ಕೊಡ್ತಾ ಇದ್ದಾರೆ. ಸಣ್ಣ ವಿಷಯ ಇದು. ದುಷ್ಯಂತರಿಗೆ ಹೋಗಿ ಮನಸ್ಸಿಲ್ಲ, ಆದ್ರೂ ಹೋಗ್ಬೇಕು, ಆದ್ರೂ ಮನಸ್ಸು ಹಿಂದೆ ಅನ್ನೋದನ್ನ ಎಂತಹ ಉಪಮೆಯಿಂದ ಕೊಡ್ತಾ ಇದ್ದಾರೆ ಅಂತಂದ್ರೆ, ಒಂದು ಬಾವುಟವನ್ನ ಒಂದು ರಥದಲ್ಲಿ ಕಟ್ಟಿ ಮುಂದಕ್ಕೆ ಹೋಗ್ತಾ ಇದ್ರೆ ರಥ ಮುಂದಕ್ಕೆ ಹೋಗಿ ಬಾವುಟ ಮುಂದಕ್ಕೆ ಹೋಗುತ್ತೆ. ಆದ್ರೆ ಆ ಗಾಳಿಗೆ ಬಾವುಟ ಹಿಂದಿಂದ ಕಾರುತ್ತದೆ. ರಥ ಮುಂದಕ್ಕೆ ಹೋಗುತ್ತೇವೆ, ಬಾವುಟ ಮುಂದಕ್ಕೆ ಹೋಗಲ್ಲ, ಬಾವುಟ ಹಿಂದಿಂದ ಕಾರುತ್ತೆ ಹಿಂದಕ್ಕೆ. ಇದು ಮುಂದಕ್ಕೆ ಹೋದ್ರೆ ದುಷ್ಯಂತ ಮುಂದಕ್ಕೆ ಹೋದ್ರೆ ಮನಸ್ಸು ಹಿಂದಕ್ಕೆ, ಹಾಗೆ ರಥ ಮುಂದಕ್ಕೆ ಹೋದ್ರೆ ಬಾವುಟ ಹಿಂದಕ್ಕೆ ಆಗ್ತಾ ಇರೋದು. ಎಂತಹ ಹೋಲಿಕೆ ಕೊಡಿ. ಅದಕ್ಕೆ ಉಪಮಾ ಕಾಳಿದಾಸಸ್ಯ ನೋಡಿ ಎಂತಹ ಹೋಲಿಕೆ ಕೊಟ್ಟಿದ್ದಾರಂತೆ. ಹೋಗುವುದರಲ್ಲಿದ್ದು ಮುಂದೆ, ಹೃದಯವುದು ಹಿಂದೆ, ಪಟದಂತೆ ಅಂತೆ ಹೋಲಿಕೆ. ಎಲ್ಲಿ ಹೋಲಿಕೆ ಬರುತ್ತೋ ಅಲ್ಲಿ ಉಪಮೆ ಅಂತ ಅರ್ಥ. ಮುಂದಕ್ಕೆ ಹೋದ್ರೆ ಗಾಳಿ ಇದೆಯಲ್ಲ, ಗಾಳಿ ಹಿಂದಿಂದಕ್ಕೆ ಈಗ ಹೊಡಿತಾ ಇರೋದು. ಬಾವುಟ ಮುಂದಕ್ಕೆ ಬರೋಲ್ಲ, ಪತಾಕೆ ಮುಂದಕ್ಕೆ ಹೋಗುತ್ತೆ ಅಷ್ಟೇ, ಅದು ಹಿಂದಿಂದಕ್ಕೆ. ಅದು ಹಾಗೆ ಅಲ್ಲ, ಇವನು ಮುಂದಕ್ಕೆ ಹೋದ್ರು ಮನಸ್ಸಿಂದಕ್ಕೆ ಅದು ಅನ್ನೋದನ್ನ ಇಂಥ ಹೋಲಿಕೆ ಕೊಡ್ತಾ ಇದ್ದಾನೆ. ಇಂಥ ಹೋಲಿಕೆ, ಅದಕ್ಕೆ ಹೋಲಿಕೆ ಇರುತ್ತೆ. ಇಂಥ ಇನ್ನು ಯಾರಿಗೂ ಸಾಧ್ಯ. ಅದಕ್ಕೆ ಉಪಮಾ ಕಾಳಿದಾಸಸ್ಯ, ಕಾಳಿದಾಸರ ಉಪಮೆ ಮುಂದೆ ಬೇರೆ ಯಾರು ಹೇಳಕ್ ಸಾಧ್ಯ ಇಲ್ಲ. ಅಂತ ಹೋಲಿಕೆ ಕೊಡ್ತಾರೆ. ಒಂದು ಕೊಟ್ಟರೆ ಅದಕ್ಕೆ ಹೋಲಿಕೆ, ಅದಕ್ಕೆ ಹಬ್ಬಾಡಬೇಕು ಅಂತ ಹೋಲಿಕೆ ಕೊಡ್ತಾನೆ. ಸರಿ ಸಮಾನವಾದ ಕಾರಣವಲ್ಲ, ಅದಕ್ಕೆ ಸರಿ ಸಾಟಿಯಾಗಿ ಒಂದು ಹೋಲಿಕೆ ಕೊಡ್ತಾನೆ. ಇನ್ನೊಂದು ಕೊಡ್ತಾರೆ ಹಾಗೆ. ಸೊ ಮೊದಲನೆಯ ಅಂಕ ಮುಗಿದಿದೆ, ಎರಡನೇ ಅಂಕ ಈಗ ಶುರು ಆಗುತ್ತೆ. ಹಿಂದೆ ವಿದೂಷಕರಿಂದ ಶುರು ಆಗುತ್ತೆ. ವಿದೂಷಕ ಅಂತ ಹಿಂದೆ ನಾಟಕಗಳಲ್ಲಿ ಇರ್ತಾ ಇದ್ದ ಒಂದು ಹಾಸ್ಯ ಮಾಡುವನು, ಅಂತರಂಗದ ಸ್ನೇಹಿತ, ಹಾಗೂ ಅವನ ಒಂದು ರಾಜನ ಒಂದು ಏನು ಆಗು ಹೋಗುಗಳು, ಅದರ ಮನಸ್ಸು, ಅವರ ಚರ್ಯೆ ಹೇಗಿರುತ್ತೋ ಅದಕ್ಕೆ ಸರಿಯಾಗಿ ಸಖನಾಗಿ ವಿದೂಷಕ ವರ್ತಿಸತಕ್ಕಂಥದ್ದು. ಬಳಿಕ ದುಃಖಿತನಾದ ವಿದೇಶಕನ ಪ್ರವೇಶ ಎರಡನೇ ಅಂಕದಂತೆ. ನಿಟ್ಟುಸಿರು ಬಿಟ್ಟ ಅಂದ್ರೆ ಸರಿ, ಅಯ್ಯೋ ದೈವವೇ, ಬೇಟೆಯೇ ಆಸಕ್ತಿ ಆಗಿದ್ದಾರಲ್ಲ ಈ ನಮ್ಮ ರಂಜಾನ್ ವಿಷಯ ಅಂತ. ಇವನ ಸ್ನೇಹದಿಂದ ನಾನು ಕೆಟ್ಟೆ. ಇಲ್ಲಿ ನೋಡು ಜಿಂಕೆ, ಇಲ್ಲಿ ನೋಡು ಹಂದಿ, ಇಲ್ಲಿ ನೋಡಿ ಹುಲಿ. ಮೈಯೋ ರಾಮನ ಮಧ್ಯಾಹ್ನದಲ್ಲೂ ಬೇಸಿಗೆ. ಆ ಬೇಸಿಗೆಯಲ್ಲೂ ಕೂಡ ಮರದ ನೆರಳು ಇಲ್ಲದ ಅಡವಿಗಳಲ್ಲಿ ಸುತ್ತಿ ಸಾಕಾಯ್ತು. ಇನ್ನು ಹೇಳ್ಕೊತಾ ಇದ್ದಾರೆ. ಇದು ಸ್ಟೇಜ್ನಲ್ಲಿ ಆತ್ಮಕಥ ಸಾಲಿದ ಅಂತ ಇವಾಗ ನಾವು ಇಂಗ್ಲೀಷ್ನಲ್ಲಿ ಹಾಗೆ. ಉದುರಿದ ಎಲೆಗಳಿಂದ ಒಗಟಾಗಿ ಬೆಚ್ಚಗಿರದ ಬೆಟ್ಟದ ಜೋಗಿನ ನೀರುಗಳನ್ನೆಲ್ಲ ಕುಡಿತಾ ಹಾಗೆ ಬರ್ತಾ ಇದ್ದೇವೆ. ಆ ಬೆಟ್ಟ, ಆ ಡಪ್ಪಲು, ಅಲ್ಲಿ ಬರ್ತಕ್ಕಂಥ ನೀರು, ಝರಿ, ಅದನ್ನು ನೋಡಿತಾ ಇದ್ರು. ಇನ್ನು ಹೊರತಿನಾಗೆ ಗೊತ್ತಿರದೆ ಸುಟ್ಟು ಮಾಂಸವೇ ಹೆಚ್ಚಾಗಿರುವ ಆಹಾರವು ಭಂಜಿಸಲ್ಪಟ್ಟಿದ್ದು.
ಅಂದರೆ ಇವನಿಗೆ ಬೇಕಾದ ಒಂದು ಅಷ್ಟೊತ್ತಾಗಿ ತಿಂಡಿ ಸಿಗ್ಬೇಕಾಗಿತ್ತು, ಅದು ಸಿಕ್ಕಿಲ್ಲ. ಕುದುರೆ ಹಿಂದೆ ಓಡಿ 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 ಶರೀರದ ಕೀಲುಗಳೆಲ್ಲ ಸಡಗಲಾಗಿ ನೋವಿಂದ ರಾತ್ರಿ ಕೂಡ ನಾನು ಚೆನ್ನಾಗಿ ಮಲಗಲಿಲ್ಲ. ಇವನು ಯೋಚನೆ ಇವನಿಗೆ, ಅವನ ಯೋಚನೆ ಅವನಿಗೆ ಅಲ್ವೇ. ಅದರಿಂದ ಅದು ಗಾದೆ ಜೀಗದ ಚಿತ್ರ ಇವಾಗ ಹೇಳೋದು ಬೇಡ ಅಂತ ಒಂದು ಇದರಲ್ಲಿ ನಾನು ಚೆನ್ನಾಗಿ ಮಲಗದೇ ಇರೋದಪ್ಪ. ಆಮೇಲೆ ಬೆಳಕು ಒಯ್ಯಬೇಕು. ಅದಕ್ಕಿಂತ ಮುಂಚೆ ಅರಣ್ಯವನ್ನು ಆಕ್ರಮಿಸ್ತಕ್ಕಂಥದ್ದು ಯಾರು ಬೇಟೆಗಾರರು, ಅವರಿಗೆ ಹಳದೇಗ ಹೋದರೆ ಅರ್ಲಿ ಬರ್ಡ್ ಕ್ಯಾಚಸ್ ವರ್ಮ್ಸ್ ಅನ್ನೋ ಹಾಗೆ ಅವರಿಗೆ ಬೇಕಾದಂಥ ಹಕ್ಕಿಗಳು ಸಿಗುತ್ತೆ. ಹಕ್ಕಿಯ ಬೇಟೆಗಾರರು ಅವರ ಧ್ವನಿ ಅದನ್ನು ಎಚ್ಚರಿಕೆ ನಿದ್ದನೂ ಸರಿಯಾಗಿದೆ. ಇನ್ನು ಕಷ್ಟ ಬಿಡಲಪ್ಪ. ಕುರು ಮೇಲೆ ಬೊಕ್ಕೆ ಇದ್ದಾಗ ಆಯ್ತು ಅಂತಾರೆ. ಒಳ್ಳೆ ಒಂದು ಉದಾಹರಣೆ, ಒಂದು ಕುರು ತರಾಗ ಬಂದ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಬೊಕ್ಕೆ ಆದರೆ ಅದು ಒಡೆಯೋ ತನಕ ಭಾಳ ಭಾರಿ, ಅದು ಒಡೆದ ಮೇಲೆ ಸ್ವಲ್ಪ ಹಿತ ಆಗುತ್ತೆ. ಅದು ಅಲ್ಲಿ ತನಕ ಕುರುವಿನ ಮೇಲೆ ಬೊಕ್ಕೆ ಇದ್ದಾಗ. ನಿನ್ನೆ ದಿನ ನಮ್ಮನ್ನು ಹಿಂದೂ ಬಿಟ್ಟು ಆ ಹುಲ್ಲೇ ನಟ್ಕೊಂಡು ಹೀಗೆ ನಟ್ಕೊಂಡು ಆಶ್ರಮಕ್ಕೆ ಬಂದಂಥ ಹೊಕ್ಕಂತ ನಮ್ಮ ದುಷ್ಯಂತನಿಗೆ ನನ್ನ ದುರದೃಷ್ಟವೇ ಸ್ವಾಮಿ, ಶಕುಂತಲೆಯನ್ನು ತೋರಿಸಿದ್ದು ವಿದೂಷಕನಿಗೆ ದುರದೃಷ್ಟ ಅಂತಾರೆ. ಅಂದರೆ ಇವನಿಗೆ ಅದೃಷ್ಟ, ಅವನಿಗೆ ದುರದೃಷ್ಟ ಅಂತ ಅನಿಸ್ತಂತೆ ವಿದೂಷಕನಿಗೆ. ಶಕುಂತಲೆ ಅನ್ನೋಳನ್ನು ಬೇರೆ ತೋರಿಸ್ತು. ಈಗ ನಮ್ಮ ರಾಯ ಊರಿಗೆ ಹಿಂತಿರುಗುವ ಸಮಾಚಾರವನ್ನೇ ಎತ್ತಾ ಇಲ್ಲ. ಆ ಸಂಗತಿಯನ್ನೇ ನಾನು ಚಿಂತಿಸ್ತಾ ಇದ್ದೇನೆ. ಕಣ್ಣು ಬಿಟ್ಕೊಂಡೇ ಇದ್ದೇನೆ, ನಿದ್ದೆ ಇಲ್ಲ. ಬೆಳಗಾಗೋಯ್ತು, ಮಾಡೋದೇನೋ ಪ್ರಾತಃ ಕಾಲದ ಕಾರ್ಯಗಳನ್ನು ಮುಗಿಸಿ ಬರ್ತಾರಲ್ಲ ನಮ್ಮ ರಾಜ, ಯಾವಾಗ ನೋಡ್ತೀನೋ ಅಂತ ಹಾಗೆಯೇ ನೋಡ್ದ. ಕಾಡಲ್ಲಿ ಮಣ್ಣಲ್ಲಿ ದಾರಿನೇ ನೋಡ್ದ. ಕಾಡು ಹೋಗಳು ಮುಡಿಕೊಂಡು ಕೈಯಲ್ಲಿ ಬಿಲ್ ಹಿಡ್ಕೊಂಡು ಬರ್ತಿದಾರಲ್ಲ ಒಂದು ಇವರು ಕಾಡು ಬಾಲಕಿಯರು, ಇವರು ಪರಿವೃತನಾಗಿ ಈ ಕಡೆಗೆ ಏನಾದ್ರು ಬರ್ತಾರ ನಮ್ಮ ದುಷ್ಯಂತ. ನೋಡೋಣ. ಹಾಗೆಯೇ ಅಂಗಭಂಗ ವಿಕಲನಂತೆ ನಿಂತಿರುವುದು. ಅಂದರೆ ಏನು ಒಂದು ಸೊಟ್ಟಾಗಿ ನಿಂತ್ಕೋತಾರಲ್ಲ, ಅಂಗಭಂಗ ವಿಕಲನಂತೆ ನಿಂತಿರಿ. ನೋಡೋಣ, ಈಗ ತಾನೇ ಸ್ವಲ್ಪ ವಿಶ್ರಾಂತಿ ಬಂತು ಅಂತ ದೊಣ್ಣೆ ಊರ್ಕೊಂಡು ನಿಂತ ಇರ್ತಾರೆ. ಅವನು ಕೂಗೋದು ಉಟ್ಕೊಂಡು ನಡೆಯೋದು. ಇದು ಆ ಕಾಲ. ನಂತರ ರಾಜ ಬಂದಿದ್ದಾನೆ. ಮುನಿತನೆಯೇ ಸುಲಭವಲ್ಲ, ಆದರೆ ಆಗ ಇದೇನಿದು ಮೋಗವಾದುದು, ಆಗ ಇದೇನಿದು ಮೋಗವಾದುದು. ಊಹೆಗೈಯದ ಅರಸನೊಡನೆ ಸ್ನೇಹವಾಂತುದು, ಊಹೆಗೈಯದ ಅರಸನೊಡನೆ ಸ್ನೇಹವಾಂತುದು. ಆಗ ಇದೇನಿದು ಮೋಗವಾದುದು. ಎಲ್ಲಿ ನೋಡುವೆ ಎಲ್ಲಿಗೈದುವೆ, ಹುಲ್ಲೆಯೊಡನೆ ಹೋದ ನೃಪನಲ್ಲಿ ಹುಡುಕುವೆ. ಎಲ್ಲಿಗೈದುವೆ ಎಲ್ಲಿ ನೋಡುವೆ, ಹುಲ್ಲೆಯೊಡನೆ ಹೋದ ನೃಪನಲ್ಲಿ ಹುಡುಕುವೆ. ಹಾಗಾಗಿದೇನಿದು ಮೋಗವಾದುದು. ಹೊತ್ತಿಗೆ ತುತ್ತು ಬಾಯಿಗೆ ಇತ್ತ ಗಾಣೆ ಗತ್ತಿದು ಬಲಕ್ಕೆ ಬರುವಿತ್ತ ನೆತ್ತಿಗೆ. ಹೊತ್ತಿಗೆ ತುತ್ತು ಬಾಯಿಗೆ ಇತ್ತ ಗಾಣೆ ಗತ್ತಿದು ಬರುವಿತ್ತ ನೆತ್ತಿಗೆ. ಆಗ ಇದೇನಿದು ಮೋಹವಾದುದು. ಬೇಡವೋ ಬೇಟೆಯಾಡವು, ಬೇಡವೋ ಬೇಟೆಯಾಡವು. ಕಾಡು ತಿರುಗಿ ಮೈ ಬಾಡಿತಲ್ಲವು. ಬೇಡವೋ ಬೇಟೆಯಾಡವೋ. ಅವನು ವಿದೂಷಕ ತನ್ನಂತ ಹಂಬಲಿಸ್ಕೊಂಡು ಹೇಳ್ತಾನೆ ಅವ್ನಿಗೆ ಏನಾಯ್ತು ಅಂತ. ಅಲ್ಲ, ಇವನ್ ಕಟ್ಕೊಂಡು ನಾನು ಯಾವ ರೀತಿ ಆಗೋಯ್ತಲ್ಲಪ್ಪ, ಏನಪ್ಪ ಹೀಗಾಗೋಯ್ತು. ಊಹೆಗೆ ಇದೆ ಅರಸನೊಡನೆ ಸ್ನೇಹವಾದ. ಇವನು ಹೀಗೆ ಅಂತ ನಾನು ಅನ್ಕೊಳ್ಳೇ ಇಲ್ವಲ್ಲ, ಕಲ್ಪನೆಗೂ ನಾನು ಬರಲಿಲ್ವಲ್ಲ. ಇವನ ಜೊತೆ ಸ್ನೇಹ ಆಗಿತ್ತಲ್ಲಪ್ಪ ನನಗೆ. ಎಲ್ಲಿ ನೋಡುವೆ ಎಲ್ಲಿ ಗೈದಿವೆ, ಹುಲ್ಲೆಯೊಡನೆ ಹೋದ ನೃಪನ ಎಲ್ಲಿ ಹುಡುಕುವೆ. ಜಿಂಕೆ ಹಿಡ್ಕೊಂಡು ಹೊರಡೋದಲ್ಲ, ಜಿಂಕೆ ಹೊಡೋದು ನಾನು ಇವನನ್ನು ಎಲ್ಲಿ ನೋಡಲಿ, ಎಲ್ಲಿ ಹುಡುಕಲಿ. ಅಯ್ಯೋ ನನ್ನ ಕರ್ಮವೇ. ಹೊತ್ತಿಗೆ ತುತ್ತು ಬಾಯಿಗೆ ಇದ್ದ ಕಾಣೆ. ಒಳ್ಳೆ ಅಚ್ಚುಕಟ್ಟಾಗಿ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಸಿಗುತ್ತೇನೆ ಅಂತಂದರೆ ಇಲ್ಲ, ಅದು ಸುತ್ತಿಲ್ಲ.
ಹತ್ತಿತು ಬಲು ಪಿತ್ತ. ಯಾವಾಗ ಯಾವಾಗ ಹೊಟ್ಟೆಲಿ ಏನಿಲ್ವೋ ಅದಕ್ಕೆ ಪಿತ್ತ ರೀತಿ ತುಂಬ್ತಾರೆ. ಯಾವಾಗ ಉಪವಾಸ ಹೊಟ್ಟೆಲಿ ಏನಿರಲ್ವ ಆಗ ಪಿತ್ತಾನೆ ತೆಗೆಯುತ್ತಾರೆ. ಪಿತ್ತಾನೆ ತೆಗೆಯೋದನ್ನ ಆಯ್ತಲ್ಲಪ್ಪ, ಇವನ್ ಸಹವಾಸ ಬೇಡಪ್ಪ, ಈ ರಾಜ ಸಹವಾಸ ಬೇಡವು ಬೇಡ ಹೇಳ. ಈ ಬೇಟೆ ಆಗೋದು ನಮ್ಗೆ ಯಾಕೆ? ಇವನಿಗೆ ಇದು ಶುಗರ್ ಹಾಗೆ ಅವನಿಗೇನು ಚೆನ್ನಾಗಿ ತಿಂದ್ಕೊಂಡು ಖುಷಿ ಇರ್ತಾನೆ. ರಾಜ ಹಾಗಲ್ಲ, ಬೇಡವು ಬೇಡವಾಡು ಕಾಡು ತಿರುಗಿ ಮೈ ಬಾಡಿದು ಹಾಗಾಯ್ತಲ್ಲ ಅಂತ ಅದು ಹೇಳ್ಕೊತಾ ಇದ್ದಾರೆ ವಿದೂಷಕ. ಹಾಗೆಯೇ ಬಂದರು, ನಿಂತ್ಕೊಂಡ. ಮತ್ತೆ ನೋಡಿದ, ರಾಜನಿಗೆ ಬಂದ ಅವನ ಮನಸ್ಸು ಅವನು ಹೇಳ್ಕೊತಾನೆ, ಮುನಿತನೆಯ ಸುಲಭೆ ಅಲ್ಲ, ಮುನಿತನೆಗೆ ಸುಲಭೆಯಲ್ಲ, ಮನವಾದೊಡೆ ಕಳವಳಿಬುದು. ಮುನಿದನೆಗೆ ಸುಲಭೆಯಲ್ಲ, ಮನವಾದೊಡೆ ಕಳವಳಿಬುದು. ಸದ್ಭಾವಾಲೋಕನದಿಂ ಕಾಮಂ ಸಾರ್ಥಕನೆನಿಸದೊಡಂ. ತದ್ಭಾವಾಲೋಕನದಿಂ ಕಾಮಂ ಸಾರ್ಥಕನೆನಿಸದೊಡಂ. ಮಾಳ್ಪುದಿರ್ವರಾಸೆಯೆ ಪ್ರತಿಜಂ, ಮಾಳ್ಪುದು ಇರ್ವರಾಸೆಯೆ ಪ್ರತಿಯಂ. ಶಕುಂತಲ ಮುನಿತನೆಯೇ ಕಣವರ ಮಗಳು, ಸಾಕು ಮಗಳು, ಸುಲಭೇ ಅಲ್ಲ. ಸಾಮಾನ್ಯಗಳು ಸುಲಭವಾಗಿ ಸಿಗೋದಿಲ್ಲ, ಸುಲಭೇ ಅಲ್ಲ. ಅಲ್ಲಂ ಆಗಡೆ ಮನ ಕಳವಳಿಬಹುದು. ಮನಸ್ಸು ನಂದು ಅವಳ ಹಿಂದೆನೆ ಹೋಗ್ತಾ ಇದೆ, ಅವಳಿಗೂ ಹಾಗೆ ಆಗ್ತಾ ಇದೆ ಅಂತ ಅವಳ ಭಾವನೆಯಿಂದ ತುಳಿತಾ ಇದೆ, ಅವಳ ಅಭಿನಯದಿಂದ ಆಂಗಿಕ ಅಭಿನಯದಿಂದ ತುಳಿತಾ ಇದೆ. ತದ್ಭಾವ ಅವಲೋಕನ ಅದೇ ಭಾವನೆಯಲ್ಲಿ ನಾವು ಪರಿವೀಕ್ಷಿಸುವಾಗ ನೋಡುವಾಗ ಕಾಮಂ ಸಾರ್ಥಕಂ ಎನಿಸದೊಡಂ. ಇಲ್ಲಿ ಮನ್ಮಥನ ಒಂದು ಇದು ಏನಿದೆಯೋ, ಮನಸ್ಸಿನ ಆಶೆ ಏನಿದೆಯೋ ಅದು ಸಾರ್ಥಕ ಆದರೂ ಕೂಡ ಎನಿಸದೊಡಂ ಮಾಡ್ಬೋದು ಇರುವರ ಆಸೆಯೇ ರತಿಯ. ಇದು ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು. ಮಾನಸಿಕವಾಗಿ ಒಂದು ಉಪಭೋಗ ಏನಿದೆಯೋ ಅದು ಇಬ್ಬರಿಗೂ ಉಂಟಾಗುತ್ತೆ ಮನಸ್ಸಿನಲ್ಲಿ. ಅವಳನ್ನು ನಾನು ಮನಸ್ಸಿಗೆ ತಂದುಕೊಂಡಿದ್ದೇನೆ, ಅವಳು ನನ್ನ ಮನಸ್ಸಿಗೆ ತಂದುಕೊಂಡಿದ್ದಾಳೆ, ಅವಳ ಮನಸ್ಸಿಗೆ ಅಂತಂದು ಗೋಚರವಾಗ್ತಾ ಇದೆ ಅಂತಂದು ಹಾಗೆಯೇ ಮೆಲ್ಲಗೆ ನಗ್ತಾ ಇದ್ದೇನೆ. ದುಷ್ಯಂತ ಹೇಗಾಯ್ತು ನೋಡಿದೆಯಾ ಅಂತ ಹೇಳ್ಬಿಟ್ಟು ಇಷ್ಟ ಜನರ ಚಿತ್ತವೃತ್ತಿಯನ್ನು ಯಾರು ನಮಗೆ ತುಂಬ ಮನಸ್ಸಿಗೆ ಹಿಡಿತವಾಗ್ತಾರೋ ಅಂಥವರ ಮನಸ್ಸಿನ ಒಂದು ವ್ಯಾಪಾರವೇನಿದೆ, ಆಗು ಹೋಗು ಎಲ್ಲ ಇರತಕ್ಕಂಥದ್ದು ಏರುಪೇರು ಏನಿದೆ, ಆ ಚಿತ್ತವೃತ್ತಿಯನ್ನು ತನ್ನ ಅಭಿಪ್ರಾಯಕ್ಕೆ ಅನುಸಾರಣೆಯಾಗಿ ಹೀಗೆ ಕಲ್ಪಿಸಿಕೊಳ್ಳುವ ಕಾಮಕ ಹಾಸ್ಯಕ್ಕೆ ಗುರಿ ಆಗ್ತಾನೆ. ಎಚ್ಚರಿಕೆಯಾಗಿರಬೇಕು. ನಾವು ಮೇರೆಯನ್ನು ತಪ್ಪಬಾರದು, ಮೇರೆಯೊಳಗೂ ಇರಬೇಕು, ಮನಸ್ಸು ಮುಂದೆ ಹೋಗ್ತದೆ. ಆದ್ದರಿಂದಾಗಿ ಬೇರೆಡೆ ಇಟ್ಟ ದಿಟ್ಟಿಯನ ವೀಕ್ಷಿಸುವಾಕೆಯ ನೇಗ ನೋಟವಂ. ಬೇರೆಡೆಗಿಟ್ಟ ದಿಟ್ಟಿಯನ ವೀಕ್ಷಿಸುವಾಕೆಯ ನೇಗ ನೋಟವಂ. ತೋರನಿದಂಬ ಭಾರ ಕಲಸುತ್ತವೆ ಓಬಳ ಮಂದಯಾನಮಂ. ತೋರನಿದಂಬ ಭಾರ ಕಲಸುತ್ತವೆ ಓಬಳ ಮಂದಯಾನಮಂ. ಸಾರದಿರೆಂದ ತನ್ನ ಸಖಿಗುತ್ತರವಂ ಮುನಿದಾಕೆಯಿತ್ತುತಂ. ಸಾರದಿರೆಂದ ತನ್ನ ಸಖಿಗುತ್ತರವಂ ಮುನಿದಾಕೆಯಿತ್ತುತಂ.
ಕಾಮುಕನಿಕ್ಷಿಪನಂತೆ ನೈಜಮಂ ಕಾಮುಕನಿಕ್ಷಿಪನಂತೆ ನೈಜಮಂ ಕಾಮುಕನಿಕ್ಷಿಪನಂತೆ ನೈಜಮಂ ಮನಸ್ಸಿನ ಏನು ಬೇರು ಚೆಂದ ಬಂದಿದ್ದು, ಮನಸ್ಸಿನ ಏರುಪೇರು ಏನಿದೆಯೋ ಅದು ಕಾಮನೆ ಅಂತ ಹೇಳ್ತೀವಿ, ಬಯಕೆ ಅಂತ ಹೇಳ್ತೀವಿ. ಇಬ್ರಿಗೂ ಚಾಲೆಂಜ್ ಅಂತ ನಾನು ತಿಳ್ಕೊಂಡಿದ್ದೀನಿ ಇದು ಮಾಡೋದು. ಯಾಕಂದರೆ ಕುಮಾರವ್ಯಾಸ ಭಾರತ ಸ್ವಲ್ಪ ಮಾಡಿ ರೂಢಿಯಾಗಿದೆ. ಇದು ತಕ್ಷಣ ಇದು ಹಳೆಗನ್ನಡ ಮತ್ತು ಸಂಸ್ಕೃತ ಟ್ರಾನ್ಸ್ಲೇಷನ್ ನೀವು ಹಾಡೋದು, ಅದು ಮತ್ತು ಜೊತೆಗೆ ಕೀರ್ತನೆಗಳು ಹಾಡೋದು, ಇದಕ್ಕೆ ವ್ಯಾಖ್ಯಾನ ಕೊಡೋದು ಭಾಳ ಚೆನ್ನಾಗಿ ಬರ್ತಾ ಇದೆ. ಸಂತೋಷ. ಅದು ಹಿಂದಿನ ಒಂದು ಇದು ಮನಸ್ಸಿಗೆ ಮತ್ತೆ ರಿಫ್ಲೆಕ್ಷನ್ ಬರ್ತಾ ಇದೆ ಅಂತ ಅನಿಸ್ತದೆ. ರಂಗಭೂಮಿ, ಹಿಂದಿನ ರಂಗಭೂಮಿ ಯಾರು ನೋಡಿದರೆ ಅದು ಖಂಡಿತ ಆಗುತ್ತೆ. ಅದರಿಂದಾಗಿ ಈ ಇಷ್ಟು ಜನರ ಚಿತ್ತವೃತ್ತಿ ಅದು ಬೇರೆಡೆ ಇಟ್ಟ ದಿಟ್ಟಿಯನ್ನು ಅವಳು ಹೇಗೆ ಅವಳು ಎಷ್ಟು ಮಟ್ಟಿಗೆ ನನ್ನನ್ನೇ ಮೇಲೆ ನೋಡಿಕೊಂಡು ಆ ಸಖಿಯರನ್ನ ನಿವಾರಿಸಲಿಕ್ಕೆ ಸಾಧ್ಯ ಇದೆ, ಹಾಗೆ ಮತ್ತೆ ನನ್ನನ್ನು ನೋಡ್ಕೊಂಡ ಬೇರೆಡೆ ಇಟ್ಟ ದಿಟ್ಟಿಯನ್ನು ಅಭೀಕ್ಷಿಸುವ ಆಕೆಯ ನೇಹ ನೋಟವು, ಅವಳ ಮನಸ್ಸಿನ ಸ್ನೇಹ ಹೇಗಿತ್ತು, ಆ ಸ್ನೇಹದ ನೋಟ ಹೇಗಿತ್ತು. ಬೇಟ ಅಲ್ಲ ಇತ್ತೆ ಅಂದರೆ ಮನಸ್ಸಿನ ಇಚ್ಛೆ ಇತ್ತೆ, ಇಚ್ಛೆ ಇದ್ದಾಗ ಕಾಣ್ತಾ ಇದೆ. ಬೇಟ ಅಂತ ಹೇಳಿದೆ ನಾನು, ಬೇಟೆ ಅಂತ ಹೇಳಿದೆ. ಬೇಟ ಅಂದರೆ ಕಾಮನೆ, ಇಚ್ಛೆ ಇವೆಲ್ಲ ಆಗುತ್ತೆ. ರಾಗ, ಅನುರಾಗ ಹೀಗಾಗುತ್ತೆ. ನೇಹ ನೋಟವು, ಅವಳ ಸ್ನೇಹಪೂರಿತವಾದ ನೋಟ ಏನಿತ್ತು ಅದು ಹೇಗಿತ್ತು. ತೋರ ನಿಕಂಬ ಭಾರ ಕಲಸು ತವೆ ಪೋಪಳ ಮಂದಯಾನಮು, ಅವಳು ಹಾಗೆಯೇ ಬೆಳಗುಕೊಂಡು ಲತೆಯ ಹಾಗಿರ್ತಕ್ಕಂಥ ಶಕುಂತಲೆ ಹಾಗೆಯೇ ತನ್ನ ಶರೀರದ ಒಂದು ಒಂದು ರೀತಿಯ ಶರೀರದ ಚರ್ಯೆ ಅದರ ಜೊತೆಗೆ ಹಾಗೆಯೇ ಹೋಗ್ತಾ ಹಿಂದಿರುಗಿ ನೋಡ್ಕೊಂಡು ಹೋದ್ರೆ ನನ್ನ ಕಲಸು ತಲೆ ಹೋಗ್ಬೇಡ, ಹಾಗೆಯೇ ಹೋಗ್ತಾ ಇದ್ದಾಳಲ್ಲ. ಅವಳ ಮಂದಯಾನಮ ನಿಧಾನವಾಗಿ ಹೋಗ್ತಾಳೆ, ನನ್ನನ್ನು ನೋಡ್ತಾ ಇದ್ದಾಳೆ. ಸಖಿಯರನ್ನ ಅವಾಯ್ಡ್ ಮಾಡೋಕ್ಕೆ ಅವಳಿಗೆ ಮನಸ್ಸಿಲ್ಲ, ಹಾಗೆಯೇ ನನ್ನನ್ನು ಅವಾಯ್ಡ್ ಮಾಡೋಕ್ಕೂ ಮನಸ್ಸಿಲ್ಲ. ಹಾಗೆಯೇ ನನ್ನ ಜೊತೆ ಇರ್ತಬೇಕು ಅಂತ ಮನಸ್ಸಿದೆಯೋ ಹಾಗಿದ್ದರೆ ಹೇಗೆ ಏನು ಮಾಡೋದಿದ್ದು. ಸಾರಥಿರು ಎಂದು ತನ್ನ ಸಖಿಗೆ ಉತ್ತರವು ಮುನಿದು ಆಗಿತ್ತದ. ಇದು ಪ್ರೇಮದೇ ಅನಸೂಯರಿಗೆ ಹೇಳಿದು, ನೀವು ತುಂಬ ಇದು ಮಾಡಬೇಡಿ, ನಾವು ಹೋಗ್ತೀನಿ. ಆಯ್ತು ಅಂದ್ಕೊಂಡೇನೆ ನೋಡಿ, ಈ ಗೋರಂಟಿ ಮುರಿದ ತುದಿ ನನಗೆ ಮಾಡ್ತಾ ಇದೆ, ನನ್ನ ನಾರುಡಿಗೆ ಇದು ಸಿಗ್ತಾ ಇದೆ. ಏನೋ ನೆವದಿಂದ ಹಾಗೆಯೇ ನೋಡ್ಕೊಂಡೇ ಹೋಗಲ್ಲ. ಮುನಿದ ಹಾಗೆ ಇತ್ತುದ, ಆ ರೀತಿ ಮನಸ್ಸನ್ನ ಕೊಟ್ಟು ನನಗೆ ಹೋಗಲ್ಲ. ತೋರಿದುದು ಎನ್ನದೆಗೆ ಆಹಾ ನೋಡು, ನನ್ನ ಮನಸ್ಸಲ್ಲಿ ಏನಿದೆಯೋ ಕಾಮುಕನ್ ಈಕ್ಷಿಪನಂತೆ ನೈಜಮಂ. ಇಲ್ಲಿ ದಿಟವಾಗಿ ನಡೆದದ್ದು ಏನು, ಮನಸ್ಸಲ್ಲಿ ಇಬ್ಬರಿಗೂ ಒಂದು ಮನಸ್ಸಿನ ಸಂತೋಷ ಏನಿದೆಯೋ, ಸಮಾಗಮದ ಸಂತೋಷ ಏನಿದೆಯೋ ಅದು, ಹಾಗೂ ಇಬ್ಬರು ಒಲಮೆ ಅದನ್ನ ನಿಜವಾಗಿ ಅವನು ತೋರಿಸ್ತಾ ಇದ್ದಾನೆ, ರಿಫ್ಲೆಕ್ಟ್ ಮಾಡ್ತಾ ಇದ್ದಾನೆ. ಕಾಮುಕನ್ ಈಕ್ಷಿಪನಂತೆ ನೈಜಮಂ. ಈ ನಿಜವಾದ ಸಂಗತಿ ಏನಾಗಿದೆ ಅಂತ ನೋಡ್ತಾ ಇರೋದು ಅವನು ಬಂದಾಗ ಅವಳಿಗೆ ಹೇಳ್ಕೊತಾನೆ ರಾಜ ದುಷ್ಯಂತ. ಇದು ಬಹುಶಃ ತಾವೆಲ್ಲರೂ ಜ್ಞಾಪಿಸ್ಕೊಂಡು ಬಹಳ ಹಿಂದೆ ವಿಶಾಂತಾರಾಮ ಸ್ತ್ರೀ ಅಂತ ಒಂದು ಫಿಲಮ್ ಮಾಡಿದರು ಶಕುಂತಲೆ ಬಗ್ಗೆ. ಅದರಲ್ಲಿ ಈ ಭಾವನೆಗಳಿಂದ ಅವರು ತಂದಿದ್ರು. ಸ್ತ್ರೀ ಅಂತ ಅದೇ ಹೆಸರು, ಬಹಳ ಚೆನ್ನಾಗಿ ಇಷ್ಟ. ಅವರೇ ಸಂಧ್ಯಾ ಅಂತ ಅವ್ರ ಜೊತೆ ಇರ್ತಾ ಇದ್ರು. ದ್ವಾಕ್ಯ ಬರಹ ಅಂತ ಒಳ್ಳೆ ಫಿಲಮು ಶಾಂತರಾಮ. ಅದು ಸ್ತ್ರೀ ಅಂತ ಶಕುಂತಲೆ ಬಗ್ಗೆ ಬಹಳ ಒಳ್ಳೆ ಫಿಲಮ್. ಬೈಗೂ ಬಹಳ ಹಿಂದೆ ಬಂದೋಯ್ತು ಸ್ತ್ರೀ ಅಂತ ಹೇಳ್ಬಿಟ್ಟು. ಅದು ಜ್ಞಾಪಕ ಬರುತ್ತೆ ಇಲ್ಲಿ ಇಲ್ಲಿ ನಡೀತಕ್ಕಂಥ ನೋಡಿದಾಗ. ಅದರಿಂದಾಗಿ ವಿದೂಷಕ ಬಂದ, ಅಯ್ಯ ನಾನು ಇನ್ನು ಓಡಾಡಕ್ಕಲ್ಲ, ಬಾಯಿ ಮಾತಿಂದ ಹರಿಸ್ತಾ ಇದ್ದೀನಿ, ಜೈಗಳಿಲ್ಲ. ಅದಕ್ಕೆ ದೋಷಿ ಅಂತ ಹೇಳಿದೆ, ಅಯ್ಯ ನಿನ್ನ ಶರೀರಕ್ಕೆ ಯಾಕೆ ಹೀಗೆ ವಿಕಾರ ಉಂಟಾಯ್ತು, ಯಾಕೆ ಅಂತ ಕೇಳ್ತೀಯಾ? ತಾನೇ ಕಣ್ಣೀರು ಯಾಕೆ ಬಂತು ಅಂತ ಕೇಳ್ದಂಗೆ ಆಯ್ತೀನಿ. ನೀ ಹೇಳಿದ್ದು ನನಗೆ ಗೊತ್ತಿಲ್ಲ ಹೇಳಿದ ವಿಷಯ ಅಂತ ಸ್ಪಷ್ಟವಾಗಿ ಹೇಳೋದು. ನೋಡು, ಆ ನೀರು ಹಂಬೆ ಗಿಡ ಆಯ್ತಾರೆ, ನೀರು ಹಂಬು ಆ ಬಳ್ಳಿ ಇದೆಯಲ್ಲ, ಆ ಬಾಗಿರುವುದು ತನ್ನ ಪ್ರಭಾವದಿಂದಲೋ
ಅಥವಾ ನದಿ ವೇಗದ ಪ್ರಭಾವದಿಂದಲೋ ಆ ನೀರಿಗಬ್ಬೆ ಗಿಡ ಅನ್ನೋದು ಬಡಗಿದೆಯಲ್ಲ ಅದು ತಾನಾಗಿಯೇ ಬಗ್ಗಿದೆಯೋ ಅಥವಾ ನದಿ ವೇಗಕ್ಕೆ ಒಳಗಾಗಿಯೇ ನದಿ ವೇಗದ ಪ್ರಭಾವದಿಂದ ಆಗಿದೆ ಮಿತ್ರ ಅಂತ ರಾಜ. ನಾನು ಹೀಗಾದದ್ದು ಕೂಡ ನಿನ್ನ ಪ್ರಭಾವದಿಂದ ಅಂತಂದ ಅಂದ್ರೆ ನಾನು ನನ್ನ ಬಗ್ಗಿಸ್ಬಿಟ್ಟಿಯಲ್ಲ ಹಾಗೆ ದುಷ್ಯಂತ ಕೇಳಿದೆ. ನೋಡು, ರಾಜಕಾರಿ ಏನಿದೆಯೋ ಅದನ್ನು ಬಿಟ್ಟು ನೀನು ಮನುಷ್ಯ ಸಂಚಾರ ಇಲ್ಲದೆ ಇರೋ ಕಾಡಿನಲ್ಲಿ ಕಾಡು ಮನುಷ್ಯನ ತರಹ ತಿರುಗ್ತಾ ಇದ್ದ. ವಿದೇಶ ಹೇಳ್ತಾ ಇರೋದನ್ನು ನೋಡಿ, ಕಾಡು ಮನುಷ್ಯನ ತರಹ ತಿರುಗ್ತಾ ಇದ್ದ. ನಿಜವಾಗಿ ಪ್ರತಿದಿನ ದುಷ್ಟ ಅಂತ ಹೇಳಿದ್ರೆ ಓಡಿಸೋದ್ರಿಂದ ನನ್ನ ಶರೀರದ ಕೀರುಗಳೆಲ್ಲ ಸಡ್ಡಿ ನೋವಾಗಿ ನನ್ನ ಅನ್ನವೇ ನನಗೆ ಸ್ವಾಧೀನ ಇಲ್ಲ ಅನ್ನೋ ಆಗ್ಬಿಡ್ತಿಲ್ಲ. ಮಹಾರಾಜ, ದಯಮಾಡಿ ಒಂದು ದಿನವಾದರೂ ನೀನು ವಿಶ್ರಮಿಸಿಕೊಳ್ಳೋದಕ್ಕೆ ನನ್ನನ್ನು ಬಿಟ್ಬಿಡ್ಬೇಕ, ನಾನು ಹೇಗೂ ಇರ್ತೀನಿ ಇಂದ. ದುಷ್ಯಂತ ಅಂದ್ಕೊಂಡ, ಇವನು ಹೀಗೆ ಹೇಳ್ತಾ ಇದ್ದೇನೆ, ಅವನಿಗೂ ರಾಜನಿಗೂ ಬೇಕಾಗ್ತದೇನೆ, ಅವನಿಗೂ ಬೇಟೆ ಆಡಬೇಕು ಅಲ್ಲಿ ಹೊಡೋದು ಅನ್ನಿಸಿಲ್ಲ. ಶಕುಂತಲೆಯ ಬಗ್ಗೆ ಮನಸ್ಸು ಬಂದಿದೆ ನೋಡಿ. ಅಲ್ಲೇ ಇವನು ತನ್ನಲ್ಲಿ ತಾನು ಹೇಳ್ಕೊತಾ ಇದ್ದ ದುಷ್ಯಂತ, ಇವನು ಹೀಗೆ ಹೇಳ್ತಾ ಇದ್ದಾನೆ, ಕಣ್ಣು ಏನು ನೆನೆದು ನನಗೂ ಸಹ ಬೇಟೆಯಲ್ಲಿ ಮನಸ್ಸು ಬೇಸರ ಪಟ್ಟಿದೆ. ಆ ಬೇಟೆ ಬೇಡ, ಈ ಬೇಟದಲ್ಲಿ ಸಿಲುಕಿ ಆ ಬೇಟೆಯನ್ನು ಮರೆತಿದ್ದೇನೆ, ಈ ಬೇಟದಲ್ಲಿ ಸಿಲುಕಿ ಆ ಬೇಟೆಯನ್ನು ಮರೆತಿದ್ದೇನೆ ಅಂದ್ಕೊಂಡು ಕಣೆದೊಟ್ಟು ಹರಿಣ ಗಣದೊಳ್ ಕಣೆದೊಟ್ಟು ಹರಿಣ ಗಣದೊಳ್ ಮಣಿಸಲಾರೆಂ ಗುಣಾಂಕ ಚಾಪವನ್ನು. ಕಣೆದೊಟ್ಟು ಹರಿಣ ಗಣದೊಳ್ ಮಣಿಸಲಾರೆಂ ಗುಣಾಂಕ ಚಾಪವನ್ನು. ಅದು ಬೆಣ್ಮಣಿಗೆ ಸವಿನೋಟಮಂ ತಾಂ ಪ್ರಣಯದಿ ನೊಡದಿದ್ದು. ಅದು ಬೆಣ್ಮಣಿಗೆ ಸವಿನೋಟಮಂ ತಾಂ ಪ್ರಣಯದಿ ನೊಡದಿದ್ದು. ಕಲಿಸಿದಂತಿರಲಿರ ಇದಾಂ ಕಲಿಸಿದಿರದಂತಿರಲಿದಾಂ. ತಾಂ ಪ್ರಣಯದಿಂದ ಒಡನಿದ್ದು ಕಲಿಸಿದಂತೆ ಇರಲು ಅರಿದು ಆಂ ನಾನು ಈ ಹರಿಣ ಗಣದೊಳು ಕಣೆದೊಟ್ಟು ಮಣಿಸಲಾರೆ. ಹೀಗೆ ಬರುತ್ತೆ ಒಂದು ಅರ್ಥ. ಈ ಕಡೆಗೆ ನಾನು ಬಾಣವನ್ನು ಬಿಟ್ಟು ಬಾಣವನ್ನು ತೊಟ್ಟು ಬೆಂಕಿಯ ಸಮೂಹನ ಬಗ್ಸಕ್ಕಾಗಲ್ಲ. ಯಾಕೆ? ಗುಣಾಂಕ ಚಾಪವನದು ಪೆಣ್ಮಣಿಗೆ ಒಳ್ಳೆಯ ಮನ್ಮಥನ ಒಂದು ಬಿಲ್ಲಿನ ಬಾಣದ ಹೇಗೆ ಆಗಿದೆಯೋ ಆ ರೀತಿ ತೊಂದರೆ ಆಗಿದೆಯಲ್ಲ ಮನಸ್ಸಿಗೆ. ಪೆಣ್ಮಣಿಗೆ ಸವಿನೋಟಮ. ಆ ಶಕುಂತಲೆಯನ್ನು ಪೆಣ್ಮಣಿ ಅಂತ ಕರೀತಾನೆ ದುಷ್ಯಂತ. ಪೆಣ್ಮಣಿಗೆ ಸವಿನೋಟಮಂ ತಾಂ ಪ್ರಣಯದನ್ನು ಒಡನಿದ್ದು ಪ್ರಣಯದಿಂದ ಒಂದು ಮನಸ್ಸಿನ ಭಾವನೆಯಿಂದ ಕಲಿಸಿದಂತೆ ಇರಲು ಅರಿದು ಆಂ ನಾನು ಆಗಿರ್ಬೇಕಾದ್ರೆ ಈ ಒಂದು ಜಿಂಕೆ ಬೇಟೆ ಆದರೂ ನನಗೆ ಮಣಿಸಲಾರೇನು, ನನ್ನ ಮನಸ್ಸು ಬರೋದಿಲ್ಲ. ಆವಾಗ ವಿದೇಶಿಗ ಹೇಳಿದ ಅರಸನ ಮುಖ ನೋಡಿ, ಮನಸ್ಸನ್ನು ಏನೋ ಯೋಚನೆ ಮಾಡ್ತಿದ್ಯಾ ದುಷ್ಯಂತ? ನಾನು ಅರಣ್ಯದ ಅರ್ಥ ಆಗಾಯಿತು ಅಂದರೆ ಅರಣ್ಯ ರೋದನ ಅಂತ ಒಂದು ಹೇಳ್ತೇವೆ, ಕಾಡನ್ನು ಅರ್ಥ ಆಗಿ ಅಂತ. ಅರಣ್ಯದ ಅರ್ಥ ಆಗಿ ರಾಜನ ನಗು ಬಂತು. ಏನೂ ಇಲ್ಲ, ಮಿತ್ರನ ಮಾತು ಮೀರ್ತಕ್ಕಂಥದ್ದು ಅಲ್ಲಪ್ಪ ಅಂತ ದುಷ್ಯಂತ ಹೇಳ್ದ. ಬಹುಕಾಲವಾಗಪ್ಪ ವಿದೇಶಕ್ಕೆ ಆಶೀರ್ವಾದ ಮಾಡ್ದ. ಮತ್ತೆ ಹೋಗು ಹೊರಡೋಣ, ತನ್ನ ಹರಡೋಣ ಅಂತ. ಸ್ನೇಹಿತ ಹೋಗು, ಇನ್ನು ಹೋಗ್ಬೇಡ, ನಿಲ್ಲು ನನ್ನ ಮಾತಿನ್ನು ಮುಗಿದ. ಏನು ಅಪ್ಪಣೆ? ನೀನು ವಿಶ್ರಮಿಸಿಕೊಂಡು ಅನಾಯಾಸಕರವಾದ ಒಂದು ಕಾರ್ಯದಲ್ಲಿ ಸಹಾಯಕ ಆಗಬೇಕು ಅಂತ. ಅದು ಪರವಾಗಿಲ್ಲ, ಅವನು ಏಟ್ ಹಾಕಿದ ದುಷ್ಯಂತ. ನನ್ನ ಏನು ಮನಸ್ಸು ಇದೆಯೋ, ನನಗೇನು ಆಗಬೇಕು ಅಂತ ಕೆಲಸ ಇದೆಯೋ ಆ ಕಾರ್ಯದಲ್ಲಿ ನೀನು ಸಹಾಯಕ. ಅವನಿಗೆ ಇವ್ನು ತಿನ್ನೋದೊಂದು ಆಶಯ ಅಷ್ಟೇ. ನಮ್ಮ ಮಸಾಲೆ ದೋಸೆ ತಿನ್ನಕ್ಕೆ ಆಶೆ ಇದ್ದಾಗೆ ಹಾಗೆ ವಿದೂಷಕ ಹೇಳ್ದ, ಏನು ಗಡುಬು ಮೇದವರು ಅಯ್ಯೋ ನಾನು ಹೇಳೋದ್ರಲ್ಲೇ ಕಣೆಯ ತಪ್ಪಿದೆಯಪ್ಪ ಅಂದ ವಿದೂಷಕ. ಯಾರ ಹೊರಗೆ? ರಾಜ ಕರೆದ. ಸ್ವಾಮಿ ಆಜ್ಞೆ ಹಿಡಿಮಣೆ ಅಂತ ದ್ವಾರಪಾಲಕ. ನೋಡು ರೈವತ್ಗ ಸೇನಾಪತಿಯನ್ನು ಕರ್ಕೊಂಡು ಬಾ ಅಂತ. ಆಯ್ತು ಮಹಾರಾಜನಿಗೆ. ನೋಡು ನಮ್ಮ ಮಹಾರಾಜನು ಆಜ್ಞಾಪಿಸಿದ್ದಕ್ಕೆ ಕುತ್ತಿಗೆ ಇತ್ತುಕೊಂಡು ಇತರೇ ನೋಡ್ತಾ ನಿಂತಲ್ಲಪ್ಪ, ಸವಿತಕ್ಕೆ ಹೋಗಪ್ಪ ಅಂತಂದ. ಸೇನಾಪತಿಯ ರಾಜನನ್ನು ನೋಡ್ದ. ಓಹೋ, ಮೃಗದ ಬೇಟೆ ದುಷ್ಟವಂತೆ. ಆದರೆ ನಮ್ಮ ರಾಜ್ಯದಲ್ಲಿ ಈ ಮೃಗದ ಬೇಟೆ
ಪ್ರಯೋಜನಕಾರಿಯೇ ಆಯಿತು. ಅವ್ನು ಎಷ್ಟು ಚೆನ್ನಾಗಿದೆ ನೋಡಿ, ಕಾಳಿದಾಸನ ಈ ಬಸವಶಾಸ್ತ್ರಿಗಳ ಮಾತು ಈ ಟ್ರಾನ್ಸ್ಲೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಯಾವುದೋ ಒಂದು ಕೆಲಸ ಆಗಬೇಕಾದ್ರೆ ಇನ್ನೊಂದು ಉಪಕಾರಿ ಆದಾಗ ಆ ಪ್ರಧಾನವಾದ ಕಾರ್ಯ ಹೇಗೆ ನೆರವೇರುತ್ತೋ ಹಾಗಾಯಿತು. ಮೃಗದ ಭೇಟಿ ದುಷ್ಟವಾದಾಗ್ಯೂ ಕೂಡ ನಮ್ಮ ರಾಯನಿಗೆ ಇದು ಪ್ರಯೋಜನಕಾರಿ ಅನುಕೂಲವೇ ಆಯಿತು. ಅದರಿಂದ ಹೇಗೆ ಸೆಳೆಯುತ್ತಿಪ್ಪ ಅಂತರಿಂ ಸೆಳೆಯುತ್ತಿಪ್ಪಂತರಿಂ ಮೌರ್ಯ ಕಠಿಣತೆ ವೆತ್ತಿಪ್ಪ ಪೂರ್ವಾಂಗತಿಂ ಕಂಗೊಳಿಸುತ್ತುಂ ಸೆಳೆಯುತ್ತಿಪ್ಪಂತರಿಂ ಮೌರ್ಯ ಕಠಿಣತೆ ವೆತ್ತಿಪ್ಪ ಪೂರ್ವಾಂಗದಿಂ ಕಂಗೊಳಿಸುತ್ತುಂ ಸೂರ್ಯನುಗ್ರಾದಭವ ಸಹಿವ ಸೂರ್ಯನುಗ್ರಾದಭವ ಸಹಿವ ಮೇನ್ ಸ್ವೇದನೆ ಶಂಕನಿಂದ ಮೇನ್ ಸ್ವೇದನೆ ಶಂಕನಿಂದಂ ಕಳೆಯೇನು ಕುಂದದಿಪ್ಪ ಈತನದನು ಬಡವಾಗಿದ್ದೊಡಂ ಈತನದನು ಬಡವಾಗಿದ್ದೊಡಂ ದಾರ್ಢ್ಯದಿಂದಂ ಬಳಮಂ ತಾಳ್ದಿರ್ಕುಂ ಉರ್ವೀಧರ ಕಡಗಜರಧ್ವನ್ಯ ದಂತಾವಳಂಬೋಲ್ ದಾರ್ಢ್ಯದಿಂದಂ ಬಳಮಂ ತಾಳ್ದಿರ್ಕುಂ ಉರ್ವೀಧರ ಕಡಗಜರಧ್ವನ್ಯ ದಂತಾವಳಂಬೋಲ್. ಇಲ್ಲೂ ಕೂಡ ಅದ್ರ ಜೊತೆಗೆ ಉಪಮಾ ಕಾಳಿದಾಸಸ್ಯ ಹೇಗೆ ತಾಳ್ದಿರ್ಕುಂ ಯಾವುದು, ದಾರ್ಢ್ಯದಿಂದಂ ಯಾವುದು, ಬಳಮಂ ತಾಳ್ದಿರ್ಕುಂ ಯಾವ ರೀತಿ, ಉರ್ವೀಧರ ಕಟಕ ಚರತ್. ಉರ್ವೀಧರ ಅಂದರೆ ಭೂಮಿಯನ್ನು ಹೊತ್ತಿರೋನು, ಭೂಮಿಯನ್ನು ಬರೆಸಿರೋನು, ಅದರ ಸಮೂಹದಿಂದ ಆವಳಂ ಓಡ್ ಯಾವ ರೀತಿ ಇರೋಕ್ಕಾಗಿದಲ್ಲ. ಸೆಳೆಯುತ್ತಿಪ್ಪ ಅಂತರಿಂ ಆಕರ್ಷಣೆ ಮಾಡ್ತಾ ಇದ್ದಾನೆ. ಯಾವ ರೀತಿ ಸೇನಾಪತಿ ಹೇಳ್ತಾ ಇದ್ರು ರಾಜನ ಬಗ್ಗೆ, ಇದು ಮೃಗದ ಬೇಟೆಯಲ್ಲಿ ರಾಜ ತೊಡಗಿಕೊಂಡ, ಅವ್ರು ಒಂದು ರೀತಿ ಪ್ರಯೋಜನಕಾರಿ. ಅವನು ಹೇಳ್ತಾ ಸೇನಾಪತಿ ಅವನು ಗೊತ್ತಿಲ್ಲದೇನೆ ಪ್ರಯೋಜನಕಾರಿ ಆಯಿತು ಅಂತ. ಅಂದರೆ ಶಾಕುಂತಲೆಯ ಭೇಟಿ ಪ್ರಯೋಜನಕಾರಿ ಅಂತ ಕಾರ್ಯವಿದೆ. ಹಾಗೆಯೇ ಸರಿ ಕರೆಕ್ಟ್. ಸೆಳೆಯುತ್ತಿಪ್ಪ ಅಂತರಿಂ ಮೌರ್ವಿಯ ಕಠಿಣತೆ ವ್ಯಕ್ತಿರ್ಪ ಪೂರ್ವಾಂಗದಿ. ಇದು ಪೂರ್ವಾಂಗ ಅಂದರೆ ಇದು ಮಧ್ಯಮಾಂಗ. ಅಂದರೆ ಆ ರೀತಿ ಕಂಗೊಳಿಸುತ್ತಂ ಸೂರ್ಯನು. ಸೂರ್ಯನ ಒಂದು ಬಿಸಿಲು ತಾಪ ಏನಿದೆ, ಸೂರ್ಯನು ಉಗ್ರಾತಪವ ಸಹಿಪ ಮೇಣ್ ಸಹಿಪ ಮೇಣ್ ಸ್ವೇದ ರೇಷಂಗಳೆಂದಂ. ಸ್ವೇದ ಅಂದರೆ ಬೆವರು, ಬಿಸಿಲಿಂದ ಬೆವರು ಬರ್ತಾ ಇದೆ. ಉಗ್ರಾತಪ ಸೂರ್ಯನ ಉಗ್ರವಾದ ಬೇಸಿಗೆ ಕಿರಣ, ಆತಪ ಅಂದರೆ ಒಂದು ಕಿರಣ ಅಂತ ಹೋಗುತ್ತೆ, ಆ ತಪ ಅಂದರೆ ಬಿಸಿಲು ಅಂತಲೂ ಆಗುತ್ತೆ. ಆ ತಪವನ್ನು ಸಹಿತ ಮೇಣ್ ಸ್ವೇದ ರೇಷಂಗಳಿಂದ ಕಳೆಯೋನು ಕೊಂದದಿರ್ಪ. ಇಷ್ಟಾದರೂ ಸಹ ಈ ನಮ್ಮ ಮಹಾರಾಜನ ಶರೀರದ ಕಳೆಯನ್ನು ತೇಜಸ್ಸಿಯನ್ನು ಕೊಂದಿಲ್ಲ, ಮುಖದ ಕಳೆಯನ್ನು ಕೊಂದಿಲ್ಲ. ಈತನಂತನು ಶರೀರ ನಮ್ಮ ದುಷ್ಯಂತನ ಶರೀರ ನೋಡೋದಕ್ಕೆ ಬಡವಾಗಿದ್ದೊಡಗು. ನೋಡೋದಕ್ಕೆ ಏನೋ ಸುತ್ತಾಡಿದ್ದಾನೆ, ಸ್ವಲ್ಪ ಆಯಾಸ ಅಂತ ಅನಿಸಿದ್ರು ಕೂಡ ದಾರ್ಢ್ಯದಿಂದ ಬಡವಂ ತಾಳ್ಬೇಕು. ದೇಹದಾರ್ಢ್ಯದಲ್ಲಿ ಅವನು ಚೆನ್ನಾಗಿದ್ದಾನೆ, ಅವಳ ಒಳ್ಳೆಯ ಬಲಶಾಲಿ ಅವನು ದುಷ್ಯಂತ. ಆದ್ದರಿಂದ ಯಾವ ರೀತಿ ಇದ್ರೆ ಉರ್ವೀಧರ ಕಟಕ ಚರದ್ದು ಅನ್ಯದಂತ ಒಡಂಬಳ್. ಅಂದರೆ ಉರ್ವೀಧರ ಭೂಮಿಯನ್ನು ಧರಿಸಿರುವುದಕ್ಕಂತ ಒಂದು ಆದಿಶೇಷ ಆಗಬಹುದು. ಉರ್ವೀಧರ ಭೂಮಿಯನ್ನು ಧರಿಸಿರ್ತಕ್ಕಂಥ ಅಂದರೆ ಪರಮಾತ್ಮನ ಒಂದು ಬಲವಾದದ್ದು ಅದು ಹೇಗಿದೆಯೋ ಹಾಗೆ ಇವನು ಬಲವಾಗಿ ಇದ್ದಾನೆ ದುಷ್ಯಂತ ಅನ್ನೋದು. ಬಂದು ಸೇನಾಪತಿ ರಾಜನಿಗೆ ಸ್ವಾಮಿಗೆ ವಿಡಿಯುಂಟಾಗಲಿ ಅಂತ ಹೇಳಿದ. ಈ ಅರಣ್ಯ ಇದು ಧರ್ಮಾರಣ್ಯ, ಅಭಯಾರಣ್ಯ ಹೀಗೆ ಹೇಳ್ತಾ ಇದ್ವಿ. ಋಷಿ ಮುನಿಗಳು ಆಶ್ರಮ, ಆದ್ದರಿಂದ ಮೃಗ ಸಂಚಾರ ಇಲ್ಲಿ ಇಂದ ನಿರೋಧಿಸಲ್ಪಟ್ಟಿದೆ. ಇನ್ಯಾಕೆ ಇನ್ನು ತಡೆ ಹಾಕಬೇಕು ನಾವು ಹೊರಡೋಣ. ಆಗ ದುಷ್ಯಂತ ಮನಸ್ಸಿನಲ್ಲಿ ಹಾಗೆ ಅವನು ಬಂದಿದ್ದು ಬೇರೆ ಆಗೋಗಿದೆ. ಅವನ ಮನಸ್ಸು ಈಗ ಬೇರೆ ಥರ ಪರಿವರ್ತನೆ ಆಗಿದೆ ನೋಡಿ. ಮೇಲೆ ಸೇನಾಪತಿ
ಬೇಟೆಯನ್ನು ನಿಂದಿಸುವ ಮಾಧವ್ಯನ ದೆಸೆಯಿಂದ ನನಗೆ ಉತ್ಸಾಹ ಭಂಗವಾಯಿತು. ಏನೋ ನೀವು ಹೇಳಿದ ಮಾಧವ್ಯ ಅಂತ ಒಂದು ಕ್ಯಾರೆಕ್ಟರ್, ಇವನೇ ಕಣೆ ಕಾರಣ ಬೇಟೆಗೆ, ಇವನಿಂದ ನನಗೆ ಮತ್ತೆ ಉತ್ಸಾಹ ಭಂಗ ಆಯಿತು. ಇನ್ನೊಂದು ಉತ್ಸಾಹ ಭಂಗ ಆಗಿದ್ದು ಆಂತರಿಕವಾಗಿ ಏನು ಉತ್ಸಾಹ ಇದೆಯೋ ಅದಕ್ಕೆ ಬೇಕಾದಂಥ ಪೋಷಣೆನ ದುಷ್ಯಂತ ಅರಸ್ತಾ ಇದ್ದಾನೆ, ಹುಡುಕ್ತಾ ಇದ್ದೇನೆ. ಸೇನಾಪತಿ ಮಿತ್ರನೇ, ನೀನು ಪ್ರತಿಕೂಲವಾಗಿ ಇರು, ನಾನಾದರೂ ಪ್ರಭುವಿನ ಚಿತ್ತವೃತ್ತಿ ಇದೆ ಅನುಸರಿಸ್ತೇನೆ, ದುಷ್ಯಂತರ ಮನಸ್ಸು ಆಗಿದೆಯಾ ಅದನ್ನು ಅನುಸರಿಸ್ತೇನೆ ಅಂತ ಹೇಳಿ ಈ ಮೂಢ ಇದಲ್ಲ ಮಾಡವ್ಯ ಮನಸ್ಸಿನ ಕಾರಣಕ್ಕೆ ಬಿಡಬೇಕು ಪ್ರಭು. ಬಟ್ ಬೇಟೆಯ ಪ್ರಯೋಜನಕಾರಿ ಎಂಬುದಕ್ಕೆ ಸ್ವಾಮಿಯೇ ದೃಷ್ಟಾಂತ ಅಲ್ಲದೆ ಸೇನಾಪತಿ ರಾಜನ ಪರವಾಗಿ ವಹಿಸಿ ಹೇಳಿದ, ಬೇಟೆ ಬೇಕಾದೆ, ಬೇಟೆಯಲ್ಲಿ ಎಷ್ಟು ಒಳ್ಳೆಯದಾಗುತ್ತೆ ಅಲ್ವೇ ಅಂತ ಹೇಳಿದಾಗ ಇಲ್ಲ ಆಗಿದ್ದು ಎರಡು ಥರ ಅರ್ಥ ನಾವು ತಗೋತೀವಿ. ಒಂದು ಮೃಗದ ಬೇಟೆ, ಇನ್ನೊಂದು ಮನಸ್ಸಿನ ಬೇಟೆ. ಹಾಗೆ ಆದ್ದರಿಂದ ಮೇದಶ್ಛೇದನದಿಂದೆ ಕೃಶೋದರಮೆಂದೆನಿಸಿ ಒಡಲಿದುತ್ಸಾಹಕ್ಕೆ, ಮೇದಶ್ಛೇದನದಿಂದೆ ಕೃಶೋದರಮೆಂದೆನಿಸಿದ ಒಡಲಿದುತ್ಸಾಹಕ್ಕೆ ಇಂಬಾದರುದು ವನದ ಮಿಗಗಳ್ಗಾದಂಜಿಗೆ, ಇಂಬಾದರುದು ವನದ ಮಿಗಗಳ್ಗಾದಂಜಿಗೆ ಮುಡಿಸಿವೆರಡು ಅರಿಯಲ್, ಮುಡಿಸಿವೆರಡು ಅರಿಯಲ್ ಬರ್ಕುಂ ಚಲಮಾದ ಲಕ್ಷ್ಯದೊಳಗಂ ಪರಿಬುದು, ಚಲಮಾದ ಲಕ್ಷ್ಯದೊಳಗಂ ಪರಿಬುದು ಧನ್ಮಿಗಳ ಬಾಣಂ. ಈ ವೇದಯುಮಂ ನೆಲದೊಳ್ ವ್ಯಸನಮೆನುತ್ತಂ ಪಡಿಯುವುದು ಪುಸಿ, ಈ ವೇದಯುಮಂ ನೆಲದೊಳ್ ವ್ಯಸನಮೆನುತ್ತಂ ಪಡಿಯುವುದು ಪುಸಿ ಪುಸಿ ಇಂತು ಬಿನದ ಮೇತರಿನಕ್ಕುಂ. ಮೇದಚ್ಛೇದನದಿಂದ ಕೃಶೋದರನ್, ಎಷ್ಟು ಜನ ಬಂತು ನೋಡಿ, ಎರಡು ಕನ್ನಡವನ್ನು ಹಾಡಿದ್ದು ಅಂದರೆ ಮೇದಚ್ಛೇದನದಿಂದ ಕೃಶೋದರಂ ಎನಿಸಿದ ಒಡಲಿಗೆ. ಮೇದಚ್ಛೇದನ ಅಂದರೆ ಕೊಬ್ಬಿದ್ದು ಅಂತ, ಅದು ಕರಗಿದೆ, ಶರೀರಕ್ಕೆ ಚೇತನದ ಏನಿದೆಯೋ ಜಿಡ್ಡು ಅದು ಅಚ್ಚುಕಟ್ಟಾಗಿದೆ. ಆ ಕೃಶೋದರಂ ಎನಿಸಿದ ಒಡಲಿಂದ ಒಡಲು ಇದು ಉತ್ಸಾಹಕ್ಕೆ ಇಂಬಾದ ಪದು. ಉತ್ಸಾಹ ಏನಿದೆಯೋ ಅಲ್ಲಿಗೆ ಈ ಶರೀರದ ಮನೆಯಾಗುತ್ತೆ, ಅದು ಉತ್ಸಾಹವೇ ಶರೀರಕ್ಕೆ ಮನೆ ಆಗುತ್ತೆ. ಬನದ ಮಿಗಳಿಗೆ ಆದ ಅಂಜಿಕೆ ಮುಡಿಸು. ನಾ ಯಾಕೆ ಬಂದು ಏನು ಒಂದು ಆನೆ ಮಧ್ಯೆ ಬಂತು, ಅದನ್ನು ನಾವು ಪರಿಹರಿಸಿದ್ದೇವೆ. ಆ ಆನೆಯ ನೋವನ್ನು, ಹೆದರಿಕೆಯನ್ನ. ಬನದ ಮಿಗಗಳಿಗಾದ ಅಂಜತೆ ಮುಡಿಸು ಈ ಎರಡಂ ಅರಿಯಲ್ ಬರ್ಕು. ಎರಡು ಆಯಿತು, ಒಂದು ಆ ಕಡೆ ಮನಸ್ಸಿಗೆ ಆಗಿರ್ತಕ್ಕಂಥದ್ದು, ಇನ್ನೊಂದು ವನದಲ್ಲಿ ಆಗಿರ್ತಕ್ಕಂಥದ್ದು, ಎರಡು ಮತ್ತಂ. ಹಾಗೆಯೇ ಚಲವಾದ ಲಕ್ಷ್ಯಗಳ ಫಲಿಪದು ಧನ್ವಿಗಳ ಬಾಣ. ಒಳ್ಳೆ ಗುರಿಗಿಟ್ಟು ಯಾರೋ ಬೇಟೆ ಆಡ್ತಾರೆ, ಚೆನ್ನಾಗಿ ಬೇಟೆ ಆಡ್ತಾರೆ, ಅದು ಮೃಗಯಾ ವಿನೋದ ಅಂತ ಕರೀತಾರೆ. ಬೇಟೆಯನ್ನು ಮೃಗಯಾ ವಿನೋದ ಅಂತ ಕರೆಯೋದು ಸಂಸ್ಕೃತದಲ್ಲಿ. ಅಂದರೆ ಅದರಿಂದ ಅವರಿಗೆ ಖುಷಿ ಬರ್ತಾ ಇತ್ತು ರಾಜರಿಗೆ ಅಲ್ಲೇ. ಆ ಮೃಗಯಾ ವಿನೋದಿಂದ ಒರ್ಮೆ ನಮ್ಮ ಪಂಪರಲ್ಲಿ ಬರುತ್ತೆ. ಮೃಗಯಾ ವಿನೋದದಿಂದ ಒರ್ಮೆ ಬಡದು ಬಂದಾಗ, ಶಂತನು ಬೆಳೆದಾಗ ಅವನಿಗೆ ಸತ್ಯವತಿ ಮತ್ಸ್ಯಗಂಧಿ ಕಾಣಿಸ್ಕೊಳ್ತಾಳೆ. ನೀನು ಆರ್ಗೆ ಎನ್ ಬೇಡೆ ಅಲ್ಲ, ನೀನು ಯಾರು ಮಾರಾಟ ಅಂತ ಕೇಳ. ಅಲ್ಲಿಂದೇ ಭಾರತ ಶುರುವಾಗೋದು, ಗುಟ್ಟು ಸತ್ಯವತಿಯಿಂದೇ ಭಾರತ ಶುರುವಾಗಿದ್ದಾರೆ. ಮೃಗಯಾ ವಿನೋದ ಅಂತ ಬೇಟೆ ಹೇಳೋದು. ಚಲವಾದ ನಕ್ಷತ್ರಗಳನ್ನು ಫಲಿಪದು ಧನ್ವಿಗಳ ಬಾಣ. ಅಚ್ಚುಕಟ್ಟಾಗಿ ಆ ಒಂದು ಏನು ಅವರು ಕಲ್ತಿರ್ತಾರೋ ಆ ಧನುರ್ವಿದ್ಯೆ, ಆ ಪಾಠಗಳಿರ್ತಾರೋ ಬೇಟೆಯಂ, ಬೇಟೆ ಕೂಡ. ನೆಲದೊಳು ವ್ಯಸನಂ, ಇದನ್ನು ವ್ಯಸನ ಅಂತ ಕರೀತಾರೆ. ಮೃಗಯಾ ವಿನೋದನ ಸಪ್ತ ವ್ಯಸನಗಳಲ್ಲಿ ಒಂದು ವ್ಯಸನ ಅಂತ ಕರೀತಾರೆ ಈ ಬೇಟೆಯನ್ನ. ನೆಲದೊಳು ವ್ಯಸನಂ ಎನ್ನುತ್ತಂ ಪಡಿಯುವುದು ಪುಸಿ. ಬೇಟೆಯನ್ನ ನಾವು ಹಾಗೆ ಹಡಿಬಾರ್ದು, ನಿಂದಿಸಬಾರ್ದು. ಇದು ಎರಡು ಥರ ಆಗಿದೆ. ಒಂದು ಬೇಟೆ
ವನದ ಮೃಗಗಳನ್ನ ಧ್ವಂಸ ಮಾಡ್ತಾ ತಪಸ್ಸುಗಳಿಗೆ ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು. ಇನ್ನೊಂದು ಆಂತರಿಕವಾಗಿ ಮನಸ್ಸಿಗೆ ರಾಜನಿಗೆ ಶಕುಂತಲೆಯಿಂದ ಕಂಡದ್ದು, ಮನಸ್ಸನ್ನು ಆಕೆ ಆವರಿಸಿಬಿಟ್ಟಿದ್ದಾಳೆ. ಅಂದರೆ ಇದನ್ನು ಕವಿ ಪ್ರತಿಫಲಿಸ್ತಾರೆ. ಅಯ್ಯೋ, ಅದು ಕಾಳಿದಾಸನ ಸೈಕಾಲಜಿ ನಮ್ಮ ಬಸವಶಾಸ್ತ್ರಿಗಳು ಹಾಗೆಯೇ ಅನುಸರಿಸಿದ್ದಾರೆ. ಗಮಕಿಗಳು ಸೊಗಸಾಗಿ ಹಾಗೆ ಪ್ರತಿಫಲಿಸಿದ್ದಾರೆ ಅವರಿಗೆ ವಾಚನದಲ್ಲಿ. ಖುಷಿಯಂತೂ ಬಿನದನೇ ಬಿನದ ಅಂದರೆ ಸಂತೋಷ, ಖುಷಿ, ಇದರಿಂದ ಏನು ಅಂತ ಆಗಬೇಕಂತ ಅಂತ ಹೇಳಿ ಆವಾಗ ವಿದುಷಕ ಹೇಳಿದೆ, ನಮ್ಮ ಪ್ರಭು ಬೇಟೆಯಲ್ಲಿ ವಿಮುಖನಾಗಿಬಿಟ್ಟಿದ್ದಾನೆ. ನೀನು ಕಾಡಿಗೆ ಸುತ್ತ 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 ಮನುಷ್ಯರ ಮೂಗಿನ ಮಾಂಸದಲ್ಲಿ ಆಸೆ ಬಿಡ ಯಾವ್ದಾದ್ರು ಮುದಿ ಕರಡಿ ಬಾಯಿಗೆ ಬಿಟ್ಟಿಯ. ರಾಜ ಹೇಳಿದೆ, ಅಯ್ಯ ಸೇನಾಪತಿ, ಬಹಳ ಮಾತಿನಿಂದ ಪ್ರಯೋಜನ ಬೇಡ. ನಾವು ಆಶ್ರಮದ ಸಮೀಪದಲ್ಲಿದ್ದೇವೆ. ಇಲ್ಲಿ ಹಗುರ, ತುಂಬ ಹಗುರವಾದ ಮಾತನ್ನು ನೀನು ಹೇಳೋದು ಅಭಿನಂದಿಸತಕ್ಕದಲ್ಲ. ಅದು ಹೇಳೋದು ಕೂಡ ಆಗಲ್ಲ. ಸರಿಯಾದ ಮಾತಾಡಲ್ಲ ಕಣೋ ಅಂತೇಳಿ ನಾವು ಹೊರಟಾಗಿ ಅವನು ರಾಜ ಹೇಳಿದ್ ನೋಡಿ, ನೀನು ಹೇಳೋದು ಅಭಿನಂದಿಸತಕ್ಕದಲ್ಲ. ಈಗಲಾದರೂ ಮುಳುಗುಗೆ ಕೋಡು ಹುಟ್ಟುತ್ತೆ, ಜಲಾಶಯ ಮಧ್ಯದೆ ಕಾಡ ಕೋಣಗಳು. ಮುಳುಗುಗೆ ಕೋಡು ಹುಟ್ಟುತ್ತೆ, ಜಲಾಶಯ ಮಧ್ಯದೆ ಕಾಡ ಕೋಣಗಳು. ನೆಲದೊಳೆ ಮೆಲ್ಕ ಮಾಡುಗೆ ಮೃಗಾವಳಿ ಸೇರುತ್ತೆ, ಸೂಗರಾಣಿ ಪಲ್ವಲದೊಳೆ ಮುಸ್ತಯಂಬಗಿದು ಕೀಳುಗೆ. ನೆಲದೊಳೆ ಮೆಲ್ಕ ಮಾಡುಗೆ ಮೃಗಾವಳಿ ಸೇರುತ್ತೆ, ಸೂಗರಾಣಿ ಪಲ್ವಲದೊಳೆ ಮುಸ್ತಯಂಬಗಿದು ಕೀಳುಗೆ. ನೆಮ್ಮದಿವೆತ್ತು ವಿಕ್ರಮಂದಳೆಗೆ ಮದೀಯ ಜಾಪಮಿದುಗುಂ. ನೆಮ್ಮದಿವೆತ್ತು ವಿಶ್ರಮಂದಳೆಗೆ ಮದೀಯ ಜಾಪಮಿದುಗುಂ. ಶಿಥಿಲೀಕೃತ ರಜ್ಜು ಬಂಧನಂ ಮದೀಯ ಜಾಪಮಿದುಗುಂ. ಶಿಥಿಲೀಕೃತ ರಜ್ಜು ಬಂಧನಂ. ಸರಳವಾಗಿ ಹೇಳಬೇಕು ಅಂದರೆ ಬಿಲ್ಲೆಗೆ ಕಟ್ಟಿದ್ದ ದಾರ ನಾರಿ ಅಂತ ನಾವೇನು ಹೇಳ್ತೇವೆ ಅದು ಸಡಿಲವಾಗಿಬಿಟ್ರೆ ಶಿಥಿಲೀಕೃತ ರಜ್ಜು ಬಂಧನ. ಆದರೆ ಬಿಲ್ಲು ಸರಿಯಾಗಿಲ್ಲ, ಬಾಣು ಹೋಗಲ್ಲ ಅಂತ. ಅದು ಇಲ್ಲಿ ಇರ್ತಕ್ಕಂಥದ್ದು. ತುಂಬ ಅದನ್ನ ಸಂಸ್ಕೃತದಲ್ಲಿ ಬೆರೆಸಿ ಹೇಳಿದ್ದಾರೆ ಅವರು. ಶಿಥಿಲೀಕೃತ ರಜ್ಜು ಬಂಧನ, ಹಗ್ಗದ ಒಂದು ಬಿಗಿ ಏನಿತ್ತೋ ಇದನ್ನು ಶಿಥಿಲೀಕೃತ ಅಂದರೆ ಬೇಟೆಯಾಡುವಾಗ ಬಿಲ್ಲು ಚೆನ್ನಾಗಿರ್ಬೇಕು, ಟೈಟ್ ಆಗಿರ್ಬೇಕು, ಬಾಣ ಹಾಗೆ ಹೋಗಬೇಕು. ಈಗ ಅದರಿಂದ ಅದು ಬೇಕಿಲ್ಲ, ಅದಕ್ಕೆ ಹಾಗೂ ಅದು ಸನ್ನಿವೇಶ ಬೇರೆ. ಮುಳುಗುಗೆ ಕೋಡುಗುಟ್ಟದ ಜಲಾಶಯ ಮಧ್ಯದೆ ಕಾಡುಕೋಣಗಳು ಎಷ್ಟು ಚೆನ್ನಾಗಿ ತಂತಾರೆ. ನಮ್ಮ ಈ ಕೆಡವ ಕಾನಗಳು ಕೆಡವಕ್ಕೆ ಅಲ್ಲಿ ಇರ್ತಿದ್ದೆಲ್ಲ ಬೀಚನಹಳ್ಳಿ ಡ್ಯಾಮ್ ಅಂತ ಇದೆ, ನೀವು ನೋಡಬೇಕು. ಈಗಲೂ ಎಷ್ಟು ಚೆನ್ನಾಗಿತ್ತೆ. ಆ ಡ್ಯಾಮ್ ನಿಲ್ತಕ್ಕಂಥ ಕಪಿಲಾ ನದಿ ಇದೆಯಲ್ಲ, ಅದು ಮುಳುಗುಗೆ ಎತ್ತರವಾಗಿ ಆಳವಾಗಿದೆ. ಕೋಡುಗುಟ್ಟದ ಜಲಾಶಯ ಮಧ್ಯದ ಕಾಡುಕೋಣಗಳು ಬಹಳ ಅಲ್ಲಿ ಆ ಕಡೆ ಎಲ್ಲ ಬಹಳ ಜೋರಾಗಿರ್ತವೆ. ನೆಳದೊಳೆ ಮೆಲ್ಕ ಮಾಡುಗೆ ಮೃಗಾವಳೆ, ಹಾಗೆಯೇ ಮೃಗಗಳ ಸಮೂಹ ಇದೆ. ಮೃಗಾವಳೆ ಸೇರುತ್ತೆ ಸೂಕರಾಡಿ ಅಂದರೆ ಹಂದಿ ಅಂತ. ಸೂಕರ ಅಂದರೆ ಹಂದಿ ಅಂತ. ಸೂಕರದ ಅಡಿ, ಇಲ್ಲಿ ಸೂಕರ ಸಮೂಹ, ಹಂದಿಯ ಸಮೂಹ. ಪಜ್ವರದೊಳೆ ಮುಷ್ಟೆಯನ್, ಮುಷ್ಟಿ ಅದರ ಮುಸ್ತಿ ಅಂತ ಮಾಡಿದ್ದಾರೆ ನಮ್ಮ ಬಸವಶಾಸ್ತ್ರಿಗಳಲ್ಲಿ. ಮುಷ್ಟಿ ಹೀಗೆ ಬಿಗಿದು ಅಂತ. ಮುಸ್ತಯನ್ ಬಗೆಗೆ ಅವಾಗ ಹಾಗೆ ಬಗಿತಾ ಇದಿರುತ್ತೆ ಹಂದಿಗಳೇ. ಹಂದಿಗಳು ಯಾವಾಗಲೂ ಬಗಲು ತೆಗೆದು ತಿರುಗ್ತವಲ್ಲ, ಅಂದರೆ ನಮ್ಮ ಬೆಳೆಗಳನ್ನು ಹಾಳು ಮಾಡ್ತವಲ್ಲ ಆ ಕಾಡು ಹಂದಿಗಳು ಬಂದರೆ. ಮುಸ್ತಯನ್ ಬಗೆದು ಕೀಳೋಗೆ ನೆಮ್ಮದಿವಿತ್ತು ವಿಶ್ರಮದನ್ ಅಡಗೆ ಮದೀಯ ಚಾಪಂ. ಈಗ ಇದೆಲ್ಲ ಏನೋ ಆಗೋಯ್ತಪ್ಪ, ಇದೆಲ್ಲ ಆಯ್ದರೂ ಕೂಡ ನನ್ನ ಮನಸ್ಸು ಹೀಗೆ ಬೇಟೆಯ ಕಡೆಗೆ ಗಮನ ಕಡಿಮೆ ಆದ್ದರಿಂದ ಶಿಥಿಲೀಕೃತ ರಜ್ಜು ಬಂಧನಂ.
ಈಗ ನನಗೆ ಬೇಟೆಯಾಡೋದಕ್ಕೆ ಮನಸ್ಸು ಇಲ್ಲ. ನನ್ನ ಬೆನ್ನಿನ ನಾರಿ ಅಂದರೆ ಬನ್ನಿನ ಹಲ್ಲು ಹಗ್ಗ ಏನಿದೆಯೋ ಅದೆಲ್ಲ ಕೂಡ ಸಣ್ಣದಾಗಿದೆ. ಶಾಂತಿ ಪ್ರಧಾನ ಮುನಿಗಳು ಶಾಂತಿ ಪ್ರಧಾನ ಮುನಿಗಳು ಅಂತರ್ಗತ ವಿಪ್ಪುದುರಿಬ ತೇಜಂ. ಎಷ್ಟು ಚೆನ್ನಾಗಿದೆ. ಶಾಂತಿ ಪ್ರಧಾನ ಮುನಿಗಳು ಅಂತರ್ಗತ ವಿಪ್ಪುದುರಿವ ತೇಜಂ. ಪರದೇಜಂ ತಗುಳ್ದೊಡೆ ಸರೆಗೋತ್ಪರಂದಂ. ಪರದೇಜಂ ತಗುಳ್ದೊಡೆ ಸರೆಗೋತ್ಪರಂದಂ. ತಾಂ ಸ್ಪರ್ಶಾನುಕೂಲ ರವಿಕಾಂತಂ ಪರದೇಜಂ ತಗುಳ್ದೊಡೆ ಸರೆಗೋತ್ಪರಂದಂ. ತಾಂ ಸ್ಪರ್ಶಾನುಕೂಲ ರವಿಕಾಂತಂ. ಶಾಂತಿ ಪ್ರಧಾನ ಮುನಿಗಳೊಳ್ ಅಂತರ್ಗತಂ ಇರ್ಪದು ಉರಿಪ ತೇಜಂ. ಎಷ್ಟು ಶಾಂತವಾಗಿದ್ದರೂ ಕೂಡ ಮನಸ್ಸಿನಲ್ಲಿ ಮುನಿಗಳು ಋಷಿಗಳು ಇರ್ತಾರಲ್ಲ, ಅವರ ಅಂತಸ್ಥ ಸತ್ವ ಇದೆಯಲ್ಲ, ಅಂತರ್ಗತವಾಗಿರ್ತಕ್ಕಂಥ ತೇಜಸ್ಸು ಉರಿಪ ತೇಜಂ. ಯಾವಾಗಲೂ ಕೆಣಕಕ್ಕೆ ಹೋಗಬಾರ್ದು, ಅವ್ರನ್ನ ನಿಧಾನಕ್ಕೆ ಮಾತನಾಡಿಸಿ ಚೆನ್ನಾಗಿ ಇಟ್ಕೋಬೇಕು ಅವ್ರನ್ನ. ಅಂಥ ತೇಜಸ್ಸು. ಆ ತೇಜಂ ಪರತೇಜಂ ತಗೊಳ್ಳೆ. ಅವರಿಗೆ ಏನಾದರೂ ಬೇರೆ ಯಾರ್ದಾರು ಒಂದು ಸಂಸ್ಪರ್ಶ ಆಗಿ ಅವರ ತೇಜಸ್ಸು ಮತ್ತೆ ಬಂದರೆ ಸಿಡುಕು ಅಥವಾ ಸಿಟ್ಟು ಸ್ವಲ್ಪ ಬರುವ ವಾತಾವರಣ ನಿರ್ಮಾಣ ಆದರೆ ತಗೊಳ್ಳೋಣ ಸರೆ ತೋರ್ಪ. ಆವಾಗ ಅವರು ತನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನು ಹೇಳ್ತಾರೆ, ತಮ್ಮ ಅದನ್ನು ಆ ಸಿಟ್ಟನ್ನು ಪ್ರದರ್ಶಿಸ್ತಾರೆ, ಅದಕ್ಕೆ ಸರಿಯಾಗಿ ಸಿಗುತ್ತೆ. ತಾಂ ಸ್ಪರ್ಶಾನುಕೂಲ ರವಿಕಾಂತಂಬೋಳ್ ಅಂದರೆ ಸೂರ್ಯನ ಒಂದು ಆಕರ್ಷಣ ಶಕ್ತಿ ಇದೆಯಲ್ಲ, ಸೂರ್ಯನ ತೇಜಸ್ಸು ಇದೆಯಾ, ಸೂರ್ಯನ ಓಜಸ್ಸು ತೇಜಸ್ಸು ಅನ್ನೋದು ಅದು ಹೇಗಿದೆಯೋ ಆ ರೀತಿ ಶಾಂತಿ ಪ್ರಧಾನ ಮುನಿಗಳೊಳ್ ಅಂತರ್ಗತಂ ಇರ್ಪುದು ಉರಿಪ ತೇಜಂ. ಅದನ್ನು ನಾವು ತಿಳ್ಕೋಬೇಕು. ಯಾವಾಗ ಕೂಡ ನಾವು ಋಷಿಗಳು ತಪಸ್ವಿಗಳು ಸಾಧಕರು ಅವರ ಜೊತೆ ಯಾವ ರೀತಿ ಎಷ್ಟು ಮಟ್ಟಿಗೆ ಮೇಂಟೈನ್ ಮಾಡಬೇಕು ಡಿಸ್ಟೆನ್ಸನ್ನು, ಯಾವ ರೀತಿ ನಾವು ನಡ್ಕೋಬೇಕು ಹಾಗೆ ನಡ್ಕೊಂಡ್ರೆ ಒಳ್ಳೆಯದು. ಅದು ಪರತೇಜಂ ತಗೊಳ್ಳೊಡೆ ಅಂದರೆ ಅವರಿಗೆ ಎದುರಿಗೆ ಒಂದು ಯಾವ್ದಾರು ಭೇಟಿ ಆದರೆ ಆವಾಗ ಆ ತಮ್ಮಲ್ಲಿರೋ ತೇಜಸ್ಸನ್ನು ತೋರ್ಪಡಿಸ್ತಿರ್ತಾರಂತೆ. ಅದು ಆ ಶಾಪವಾಗಿ ಪರಿಣಮಿಸಕೂಡದು. ಅದು ನಾವು ಎಚ್ಚರಿಕೆಯಾಗಿರಬೇಕು. ಸೇನಾಪತಿ ಹೇಳ್ದ, ಪ್ರಭುವಿನ ಆಜ್ಞೆಯಿಂದ ತೊತ್ತಿರ ಮಗನೇ ವಿದೇಶಕ ಹೇಳಿದ, ತೊತ್ತಿರ ಮಗನೇ ಇಲ್ಲಿ ಸೇವಕರ ಮಗನನ್ನು ಹಾಗೆ ನಿನ್ನ ಉತ್ಸಾಹ ಸಮಾಚಾರ ಬಹಳ ಧ್ವಂಸವಾಯಿತು, ನಡಿ ಹೋಗೋಣ. ರಾಜ ಬಂದ, ಸೇನಾಪತಿ ಹೊರಗಿತ್ತು. ದುಷ್ಯಂತ ಪರಿಜನೆಯನ್ನು ನೋಡಿ ಬೇಡೆಯ ವೇಷವನ್ನು ತೆಗೆದಾಕ್ಬಿಡಿ, ರೈವತಕ ನೀನು ಕೂಡ ನಿನ್ನ ಕೆಲಸ ಏನು ಕೆಲಸ ಇದೆ ಅದನ್ನು ಮಾಡಿದ್ರು. ಎಲ್ಲೋ ಪರಿಜನರು ಅವರ ರಾಜನ ಆಜ್ಞೆ ಹಾಗೆ ಅಂತ ಹೊರಟರು. ವಿದೂಷಕ, ಅಯ್ಯ ಮಿತ್ರ, ಒಂದು ನೊಣ ಕೂಡ ಇಲ್ಲಿ ಇಲ್ಲ ಇರೋ ಮಾಡಿಬಿಡಿ. ಮರದ ನೆಳಲಿಂದ ಶೀತಲವಾಗಿರುವ ಈ ಕಲ್ಲಿನ ಮೇಲೆ ಶಿಲಾಪೀಠ ಅಂದರೆ ಕಲ್ಲಿನ ಕೂಡ ಕೊಡ್ಕೋ ಅಂತ ಇನ್ನೇನಿದೆ ಕಲ್ಬೆಂಚು ಅಂತ. ಕಲ್ಬೆಂಚು ಅಲ್ಲ, ಕಲ್ಲು ಅಲ್ಲಿ ಇರ್ತಕ್ಕಂಥ ಕೆಲಗೊಂಚಿರುತ್ತೆ ಆ ಕಾಡಿನಲ್ಲಿ ಕಲ್ಲು, ಆ ಬೆಂಚಿನ ಥರ ಇರುತ್ತೆ. ಈ ಶಿಲಾಪೀಠದಲ್ಲಿ ಕುಡ್ಕೋ, ನಾಡು ಸ್ವಲ್ಪ ಕೊಟ್ಕೊಂಡು ವಿಶ್ರಮಿಸ್ಕೊಳ್ಕೊಂಡು ಅಂತ ನೀನು ನಡೆಯಪ್ಪ, ನೀನು ಮುಂದೆ ನಡೆಯಪ್ಪ ಅಂತ ದುಷ್ಯಂತ ದೂಷ್ಕೊಂಡು ಹಿಂದೆ ಬಂದು ಇಬ್ಬರು ಕೂಡ ಕಲ್ಬೆಂಚಲ್ಲಿ ಕೂತ್ಕೊಂಡ್ರು. ನೋಡಪ್ಪ, ನಿನ್ನ ಕಣ್ಣು ಹುಟ್ಟಿದ್ದು ನಿಷ್ಫಲವಾಯಿತು, ಮುಖ್ಯವಾಗಿ ಏನು ನೋಡಬೇಕು ಆ ವಸ್ತು ನೀನು ನೋಡಲಿಲ್ಲ ಅಂತ. ಅಂಥ ವಸ್ತು ಯಾವುದು ನನ್ನ ಎದುರಿಗೆ ಇರ್ತದೆ. ರಾಜ, ಎಲ್ಲರಿಗೂ ತಮ್ಮ ತಮ್ಮ ವಸ್ತು ತನಗೆ ಚೆನ್ನಾಗಿ ಕಾಣುತ್ತದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಈ ಮಾತನ್ನ. ಎಲ್ಲರಿಗೂ ತಮ್ಮ ತಮ್ಮ ವಸ್ತು ತಮಗೆ ಚೆನ್ನಾಗಿ ಕಾಣ. ನಾನಾದರೂ ಆಶ್ರಮಕ್ಕೆ ಅಲಂಕಾರ ಪ್ರಾಯಳಾದ ಶಕುಂತಳೆಯನ್ನೇ ಕುರಿತು ಕೇಳ್ತೇನೆ. ಎಲ್ಲಿಂದ ಅವರು ಅಲ್ಲಿಗೆ ಬರ್ತಾನವರು ದುಷ್ಯಂತ. ವಿದೂಷಕ, ಸ್ವಾಲಿದಪ್ಪು ಒಳ್ಳೇದು ಒಳ್ಳೇದು, ಈ ಮಾತಿಗೆ ಅವಕಾಶ ಕೊಡದೇ ಇರ್ತೀನಿ. ಆ ತಪಸ್ವಿ ಕನ್ಯೆ ಅಪೇಕ್ಷಿಸಲ್ಪಡತಕ್ಕವಳು ಆಗಿದ್ದಾಳೆ ಅಂದರೆ ಆ ರೀತಿ ಇದ್ದಾಳೆ. ಅಪೇಕ್ಷೆ ಪಡ್ತಕ್ಕಂಥ
ತಕ್ಕವಳಾಗಿದ್ದಾಳೆ ಅಂತ ಹೇಳ್ದ. ಅದರಿಂದಾಗಿ ಈ ಒಂದು ಗ್ರಾಹ್ಯವಲ್ಲದ ವಸ್ತುವಿನಲ್ಲಿ ಕುರುಕುರದ ಅರಸರು ಮನಸ್ಸು ಬರದಿಲ್ಲಪ್ಪ ಆಗಿದೆ. ಆಗ ಮತ್ತೆ ಹೇಳ್ದ ವಿದುಷಕ ನೋಡಪ್ಪ, ಪಿಂಡ ಖರ್ಜೂರದಲ್ಲಿ ಆಸೆ ಪಟ್ಟು ಹುಣಸೆ ಹಣ್ಣನ್ನು ತಿನ್ನೋದು ಹಂಗಾಗ್ತಿದ್ದಾಗ ಪಿಂಡ ಖರ್ಜೂರದ್ದು ಎಷ್ಟು ಉತ್ತಮೋ ಎಷ್ಟು ಚೆನ್ನಾಗಿರುತ್ತೋ ಅದು ತಿನ್ನಕ್ಕೆ ಹುಣಸೆ ಹಣ್ಣು ತಿಂದರೆ ಏನಾಗುತ್ತೋ ಅದು ರಾಣಿ ಮಾಸದ ಉತ್ತಮಾಂಗನೆಯರನ್ನ ತಿರಸ್ಕರಿಸಿ ಮುನಿಪತ್ನಿಯರನ್ನ ಬಯಸಿದೆಯಾ. ಈಗ ನೋಡಿ ಡೈರೆಕ್ಟಾಗಿ ಇವನು ಯಾಕೆ ಕೇಳ್ತಾ ಇದ್ದಾನೆ ಅವನು ವಿದುಷಕ. ರಾಜ ಹೇಳ್ದ, ನೀನೇನಾದರೂ ಶಕುಂತಲೆ ನೋಡಿದ್ರೆ ಈ ರೀತಿ ಹೇಳ್ತಾ ಇರಲಿಲ್ಲ. ಅಲ್ಲಿಗಿರಲಿ ಅಂತ ಹೇಳ್ದ, ನೀ ಹೀಗೆ ಹೇಳ್ತಾ ಇರಲಿಲ್ಲ ಅಂತ ಹೇಳ್ತಾ ಅಲ್ಲಿಗೆ ಒಂದು ಈ ಹೊತ್ತು ನಾವು ಇದನ್ನು ನಾವು ಭರತವಾಕ್ಯ ಪ್ರಕೃತಿ ಹಿತಾರ್ಥಂ ಕ್ಷಿತಿಪಾಲಕರುದ್ಯೋಗಿಸುಗೆ ಪ್ರಕೃತಿ ಹಿತಾರ್ಥಂ ಕ್ಷಿತಿಪಾಲಕರುದ್ಯೋಗಿಸುಗೆ ಪೂಜ್ಯಮೆನಿಸುಗೆ ಜಗದೊಳ್ ಸುಕವಿಗಳ ಸೂಕ್ತಿ ವಿಶ್ವಾಧಿಕ ನಿಗಮನ ಸುಖವ ನೆಮಗ